ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯದ್ಯ ಕಿಲ ಶಕ್ತಿಧರಸ್ವಧಾಮ್ನಾಂ ಅನ್ಯಾಂ ಸಹಸ್ರಚರಣಶ್ರವಣತ್ವರಾಗಿ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಭವತಿ ಯದನುಭಾವಾತ್ ಏಡಮೋ ಕೋಟಿ ವಾಗ್ಮಿ ಜಡಮತಿರಪಿ ಕಂತು ಜಾಯತೆ ಪ್ರಾಜ್ಞಮೂಲಿಃ. ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಸತಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರೌರಜಂತಮಪೇತ ಕೃತ್ಯಂ ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ಕರವೋಪಿ ನೇದು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ನಮೋ ವಸ್ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿ ಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಮುಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ವಿತ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾರತಂ ಮುನಿ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೂಲಿ ಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಶುಕೋವಾಚ ಅಥ ಗೋಪೈ ಪರಿವೃತಃ ಭಗವಾನ್ ದೇವಕೀ ಸುತಃ ವೃಂದಾವನಾತ್ ಗತೋ ದೂರಂ ಚಾರಯನ್ ಗಾತ್ಸಹಾನುದಃ. ಒಂದಿನ ಶ್ರೀಕೃಷ್ಣ ಪರಮಾತ್ಮ ಅಣ್ಣನ ಜೊತೆ ಬಲರಾಮನ ಜೊತೆ ಮತ್ತು ತನ್ನ ಸ್ನೇಹಿತರ ಒಟ್ಟಿಗೆ ಗೋಪಾಲಕರ ಜೊತೆಗೆ ಹಸುಗಳನ್ನ ಮೇಯಿಸಬೇಕು ಅಂತ ವೃಂದಾವನದಿಂದ ಬಹುದೂರ ಹೋಗಿದ್ದ. ಅಂತಹ ಸಂದರ್ಭದಲ್ಲಿ ನಡೆದ ಒಂದು ಘಟನೆಯನ್ನ ಭಾಗವತ ಚಿತ್ರಣ ಮಾಡ್ತಾ ಇದೆ. ಈ ಕಥೆಯಲ್ಲಿ ಎರಡು ವಿಷಯ. ಕೃಷ್ಣ ಇಬ್ಬರ ಜೊತೆ ಯಾವಾಗೂ ಇರ್ತಿದ್ದ. ಯಾರದು? ಎಲ್ಲಿ ಗೋವುಗಳು, ಎಲ್ಲಿ ಗೋಪಾಲಕರು, ಅಲ್ಲಿ ಗೋಪಾಲ ಕೃಷ್ಣ ಇರ್ತಿದ್ದ. ಹಾಗಾದರೆ ನಾವು ಕೂಡ ಗೋಪಾಲಕರಾದರೆ ನಮ್ಮ ಪಾಲಕನಾಗಿ ಕೃಷ್ಣ ಬರ್ತಾನೆ. ಗೋಪಾಲಕ ಅಂದ್ರೆ ಗೋವುಗಳ ರಕ್ಷಣೆ ಮಾಡಬೇಕು. ನಮ್ಮ ಹಿರಿಯರು, ನಿಮ್ಮ ಹಿರಿಯರು ಎಲ್ಲಾರ ಮನೆಯಲ್ಲೂ ಮೊದಲು ಗೋವು ಇರ್ತಿತ್ತು. ಜನ ವಿತ್ ದನ ಮನೇಲಿ ಇರ್ತಿತ್ತು. ಈಗ ಬರೀ ಜನ, ಅದೂ ಇಲ್ಲ. ಜನಕ್ಕೆ ಜಾಗ ಇಲ್ಲ, ದನಕ್ಕೆ ಜಾಗ. ನಮ್ಗೆ ದನ ಬೇಕಿಲ್ಲ, ದನದ ಹಾಲು ಬೇಕು. ಅಪ್ಪ ಬೇಕಿಲ್ಲ, ಅಪ್ಪನ ಆಸ್ತಿ ಬೇಕು. ಎಂತ ಕೆಟ್ಟ ಮಕ್ಕಳು! ಹಿಂದಿನವರಿಗೆ ಹಾಲಿಗಾಗಿ ಹಸು ಅಲ್ಲ, ಪೂಜೆಗಾಗಿ ಹಸು. ತಂದೆ ತಾಯಿ ಪೆನ್ಷನ್ ಬಂದ್ರೆ ಸಂಬಳ ತಂದ್ರೆ ತಂದೆ ತಾಯಿ
ಏನು ತರಲಿಲ್ಲ ಅಂದ್ರೆ ಓಲ್ಡ್ ಏಜ್ ಹೋಮ್ ಹಾಕ್ತಾರೆ. ಹಾಕ್ಬೋದಾ? ಹಾಕ್ಬಾರ್ದು. ವೃದ್ಧರಾದ ತಂದೆ ತಾಯಿಗಳು ಯಾಕೆ ಬೇಕಂದ್ರೆ ಬೆಳಗಾಗಿದ್ದು ನಮಸ್ಕಾರ ಮಾಡ್ಲಿಕ್ಕೆ ಬೇಕು. ಪೆಟ್ಟಿಗೆ ತುಂಬಾ ಇರೋ ಸಾಲಿಗ್ರಾಮ ಪೂಜೆ ಮಾಡೋದು ಒಂದೇ, ಹೆತ್ತ ತಂದೆ ತಾಯಿಗಳ ಕೈ ಮುಗಿದು ಹೆತ್ತ ತಂದೆ ತಾಯಿಗಳ ಚಿತ್ತವ ನೋಯಿಸಿ ಜಪ 10,000 ಮಾಡಿದರೆ ಫಲವೇನು? ದಾಸರು ಕೇಳ್ತಾರೆ. ಹೆತ್ತ ತಾಯಿ ತಂದೆಗಳ ಚಿತ್ತ ಮನಸ್ಸು ನೋವಾಗುವ ಹಾಗೆ ನೀವು ವರ್ತನೆ ಇದ್ದು ದಿನಾ ಸಾಲಿಗ್ರಾಮ ಅಭಿಷೇಕ ಜಪ ತಪ ಹೋಮ ದಾನ 3 ಕಾಸಿನ ಬೆಲೆ ಇಲ್ಲ ಅದಕ್ಕೆ. ಹಾಗಾದ್ರೆ ಮನೆಯಲ್ಲಿ ದೊಡ್ಡವರು ಯಾಕೆ ಬೇಕಂದ್ರೆ ನಮಸ್ಕಾರಕ್ಕೆ. ನಮ್ಗೆ ಇವತ್ತು ಹಸು ಹಾಲಿಗೆ ಮಾತ್ರ, ಹಾಲಿಗಾಗಿ 1 ಲೀಟರ್ ಹಾಲಿಗೋಸ್ಕರ ಹಸುನೇ ಸಾಕು ಈ ದುಡ್ಡು. ಆಮೇಲೆ ಹಾಲು ಕೊಡದೇ ಇರೋ ಹಸು ಮನೆಗೆ ಇಟ್ಕೊಳ್ಬೇಕು ಈ ಬುದ್ಧಿ. ಹೀಗಾಗಿಯೇ ನಮ್ಮ ದೇಶದ ಒಳಗೆ ಯಾವ ಪ್ರಾಣಿಯನ್ನ ನಡೆದಾಡುವ ದೇವರು ಅಂತ ನಮ್ಮ ಹಿರಿಯರು ಪೂಜೆ ಮಾಡಿದ್ರು, ಇವತ್ತು ಆ ಪ್ರಾಣಿಯನ್ನ ಅಮಾನುಷವಾಗಿ ಕತ್ತರಿಸಿ ಹಾಕ್ತಾರೆ. ಏನು ಸುಮ್ಮನೆ ಒಂದೇ ಸರ್ತಿ ಕತ್ತರಿಸಲ್ಲ, ಅದರ ಗೋಮಾಳವನ್ನು ಕಿತ್ತು ತಲೆ ಕೆಳಗಾಗಿ ಮಾಡಿ ಇಡೀ ರಕ್ತ ಬಸಿಯುವ ತನಕ ಅದು ಇಷ್ಟು ಕ್ರೌರ್ಯ ಮೆರಿತಾ ಇದ್ದೀವಿ ನಾವು. ಅಂದ್ರೆ ಹಾಲು ಕೊಟ್ಟ ಗಾವೋ ವಿಶ್ವಸ್ಯ ಮಾತರ, ಈ ತಾಯಿ ಮಗುವಿಗೆ 6 ತಿಂಗಳು ಬೇಡ 1 ವರ್ಷ ಹಾಲು ಕೊಟ್ಟಾರೆ. ಇಡೀ ಬದುಕಿನ ಉದ್ದಕ್ಕೂ ನಮ್ಗೆ ಹಾಲು ಕೊಡುವ ತಾಯಿ ಯಾರು? ಯಾವ ಹಾಲು ಕುಡಿಯೋದು? ವಿಚಾರ ಹಾಲು ಕುಡಿಯೋದು, ಕಾಫಿ ಕುಡಿತೀನಿ, ಕಾಫಿ ಹಾಕೋ ಹಾಲು ಯಾವುದು? ಹಾಲು ಸಪ್ಲೈ ಮಾಡಿದ್ಯಾರು? ಜಗತ್ತಿನ ತಾಯಿ ಅದು. ಗಾವೋ ವಿಶ್ವಸ್ಯ ಮಾತರ. ಅಂತ ತಾಯಿಯನ್ನ ಕೆಟ್ಟದ ಕೊಡ್ತಾ ಇದ್ದೀವಿ ಅಂದ್ರೆ, ಆ ಕೊಲ್ಲುವವರಿಗೆ ಸಹಾಯ ಮಾಡ್ತಾ ಇದ್ದೀವಿ ಅಂದ್ರೆ, ಕೊಲ್ಲುವವರ ಸಂಖ್ಯೆಯನ್ನ ಬೆಳೆಸ್ತಾ ಇದ್ದೀವಿ, ಉಳಿಸ್ತಾ ಇದ್ದೀವಿ ಅಂತಂದ್ರೆ ನಮ್ಮನೆ ಗೋಪಾಲಕೃಷ್ಣ ಹೇಗೆ ಬರ್ತಾನೆ? ಗೋಪುರವಿಲ್ಲದ ಜಾಗದಲ್ಲಿ ಗೊಲ್ಲ ಕೃಷ್ಣ ಬರಲ್ಲ. ಅವನು ಬರದೆ ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಜಗದ್ ಹಿತಾಯ ಕೃಷ್ಣಾಯ, ಅವನು ಗೋವಿದ್ರೆ ಬರ್ತೀವಿ ಅಂತ. ನಿಮ್ಗೆ ಆಶ್ಚರ್ಯ, ಕೃಷ್ಣ ಯಾಕೆ ನಂದ ಗೋಕುಲದಲ್ಲಿ ಹುಟ್ಟಿದ ಅಂದ್ರೆ ಅವನು ಮೇಲಿಂದ ಭೂಲೋಕದ ಕಡೆ ನೋಡ. ಯಾವ ಊರಲ್ಲಿ ತುಂಬಾ ಹಸು ಇದೆ ಆ ಊರಲ್ಲಿ ಹುಡ್ತೀನಿ ಅಂತ. ಆಗ ಅವನ ಕಣ್ಣಿಗೆ ಬಿದ್ದದ್ದು ನಂದ ಗೋಕುಲ. ಆ ಊರಲ್ಲಿ ತುಂಬಾ ಬಡವ ಅಂದ್ರೆ 2,000 ಹಸುಗಳನ್ನ ಸಾಕಿರ್ತಿದ್ದ. ಅವನು ಕಡು ಬಡವ. ಅಂದ್ಮೇಲೆ ಶ್ರೀಮಂತರು ಆಗಿನ ಕಾಲದ ಸಂಪತ್ತನ್ನ ಹಸುಗಳಲ್ಲಿ ಅಳಿತಿದ್ರು. ನೀವು ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಈಗ ನೋಡೋದು, ಆಗಿನ ಕಾಲದಲ್ಲಿ ಮನೆಯಲ್ಲಿ ಎಷ್ಟು ಹಸುಗಳಿದೆ ಇದನ್ನ ನೋಡೋದು. ಅದೊಂದು ರೀತಿ ಕರೆನ್ಸಿ ಇದ್ದಾರೆ. ಹೋಮ ಹಣ ಮಾಡಿಸಿದ್ರೆ ಇಷ್ಟು ಹೋಮಕ್ಕೆ ಇಷ್ಟು ಹಸು ದಾನ ಮಾಡ, ಹೀಗೆ ಕರ್ಮ ಇದೆ. ಅವರೆಲ್ಲ 1,000 ಗೋವುಗಳನ್ನ ಸಾಕ್ತಾ ಇದ್ರಾದ ಕಾರಣ ಕೃಷ್ಣ ಪರಮಾತ್ಮ ಅಂತ ಗೊಲ್ಲರ ಏರಿಯಾ ಒಳಗೆ ತನ್ನ ಅವತಾರಕ್ಕಾಗಿ ಆಯ್ಕೆ ಮಾಡ್ತೀನಿ. ನಿಮ್ಗೆಲ್ಲ ಗೊತ್ತಿದೆ, ನಮ್ಮಲ್ಲಿ ಯಾರಾದ್ರೂ ಚೆನ್ನಾಗಿ ಓದಲಿಲ್ಲ ಬರಲಿಲ್ಲ ಅಂದ್ರೆ ಸಿಟ್ಟು ಬಂದು ಏನಂತಾರೆ, ಎಲ್ಲಾರು ದನ ಕಾಯ್ಲಿಕ್ಕೆ ಹೋಗಿ. ಕೃಷ್ಣನ್ಗೆ ಯಾರು ಹೇಳಿಲ್ಲ ದನ ಕಾಯ್ಲಿಕ್ಕೆ ಹೋಗು ಅಂತ. ಅವನು ಬಂದದ್ದೇ ದನ ಕಾಯಿ ಅಲ್ವಾ? ನಮೋ ಬ್ರಹ್ಮಣ್ಯ ದೇವಾಯ ಗೋ ಹಿತಾಯ, ಗೋವುಗಳ ಹಿತರಕ್ಷಣೆಗಾಗಿ 14 ಲೋಕದ ಒಡೆಯ ದನ ಕಾಯುವ ಗೊಲ್ಲನಾಗಿ ಗೋಪಾಲಕನಾಗಿ ಅವನು ಬಂದ. ಹಾಗಾಗಿ ಕೃಷ್ಣಂದು ಕೆಲಸ ಏನಂದ್ರೆ ದನ ಕಾಯುವ. ಇವತ್ತು ನೀವು ಕನ್ಯಾ ತೋರಿಸ್ಲಿಕ್ಕೆ ಹೋಗುವಾಗ ಹುಡುಗ ಏನ್ ಕೆಲಸ ಮಾಡ್ತಾನೆ ಅಂದಾಗ ನಮ್ಮ ಹುಡುಗ ದನ ಕಾಯ್ತಾ ಇದ್ದಾನೆ ಅಂದ್ರೆ
ಹೆಣ್ಣು ಯಾರು ಕೊಡ್ತಾರ್ರಿ? ಹಂಗೇನಾರು ಅನ್ಕೊಂಡಿರ ದನ ಕಾಯುವ ಕೃಷ್ಣನ ಹೆಂಡತಿ ಸಂಖ್ಯೆ ಎಷ್ಟು? ದನ ಕಾಯುವ ಕೃಷ್ಣನೇನು ಇದರಿಂದ ಗೊತ್ತಾಗತ್ತ ಅವನು ದನ ಕಾಯುವವ ಅಲ್ಲ, ಜನರನ್ನ ಕಾಯುವ ಜನಾರ್ದನ. ಹೀಗಾಗಿ ಕೃಷ್ಣಂದು ಡ್ಯೂಟಿ ಡೈಲಿ ಏನ್ ಪ್ರೋಗ್ರಾಮ್ ಅಂದ್ರೆ ಬೆಳಗಾಗಿ ಹೇಳೋದು, ಸ್ನಾನ ಮಾಡೋದು, ಅಮ್ಮ ಕೊಡೋ ಒಂದ್ ಸೇರ್ ಹಾಲು ಕುಡಿಯೋದು, ಟ್ರಿಮ್ ಡ್ರೆಸ್ ಮಾಡ್ಕೊಳ್ಳೋದು, ಏನೋ ಕ್ಯಾಬ್ ಬಂದು ಆಫೀಸ್ಗೆ ಹೋಗೋ ತರ ಡ್ರೆಸ್ ಮಾಡ್ಕೊಂಡು ಹಸುಗಳನ್ನು ಕರ್ಕೊಂಡು ದನ ಮೇಯಿಸ್ಲಿಕ್ಕೆ ಹೋಗೋದು. ಹೊರಟ್ರೆ ಹೋಗುವಾಗ ಒಂದು ಪಿಳ್ಳಂಗೋಗಿ ಸೊಂಟದಲ್ಲಿ ಒಂದ್ಸತಿ ತುತ್ತೂರಿ ಊದ್ ಬಿಟ್ರೆ ಸಾಕು, ಎಲ್ಲ ಹುಡುಗರಿಗೆ ಗೊತ್ತಾಗುತ್ತೆ ಇದು ಕೃಷ್ಣಂದು ಸೈರನ್. ನಾನು ಹೋಗ್ತಾ ಇದ್ದೀನಿ, ನನ್ನ ಒಟ್ಟಿಗೆ ಯಾರು ಬರ್ತೀವಿ ಬರು. ಕೃಷ್ಣನ್ ಒಟ್ಟಿಗೆ ಓಡಾಡ್ಲಿಕ್ಕೆ ಬಂದರೆ ಅವರೆಲ್ಲ ದೇವರು, ಅವರೆಲ್ಲ ತಮ್ದು ಮನೆಯದು ಕರುವರು ಹಸುಗಳನ್ನ ಹಿಡ್ಕೊಂಡು ಕೃಷ್ಣನ್ ಜೊತೆ ಹೋಗ್ತಿದ್ವಿ. ಕೃಷ್ಣ ಊರು ಬಿಟ್ಟು ಹೊರಗೆ ಹೋದ ಅಂದ್ರೆ ಸಾವಿರ ಗೋವುಗಳು, ಮುಂದೆ ಗೋವುಗಳ ಹಿಂದೆ ಗೋಪಾಲಕರ ದಂಡು, ಮಧ್ಯದಲ್ಲಿ ಗೊಲ್ಲ ಶ್ರೀಕೃಷ್ಣ. ಈ ಕೃಷ್ಣನ ಜೊತೆ ಹೋದ್ರೆ ಆ ಹುಡುಗರಿಗೆ ಯಾವುದು ನೆನಪಿಲ್ಲ, ಆನಂದ ಆನಂದ ಆನಂದ. ಈ ಪುಟ್ ಮಕ್ಕಳಿಗೆ ಇನ್ನೊಂದೆರಡು ಮಕ್ಕಳು ಸಿಕ್ಬಿಟ್ರೆ ಮದುವೆ ಮನೆಯಲ್ಲಿ ಏನ್ ಆಟ ಆಡುತ್ತೆ, ಏನ್ ಆನಂದ ಪಡುತ್ತೆ ಅಲ್ವಾ? ಅದಕ್ಕೆ ಯಾವ ಯೋಚನೆ ಇಲ್ಲ. ಹಾಗೆ ದೇವರ ಜೊತೆ ಇದ್ರೆ, ದೇವರ ಚಿಂತನೆಯಲ್ಲಿ ಇದ್ರೆ, ದೇವರ ಸ್ಮರಣೆ ಮಾಡ್ತಿದ್ರೆ, ದೇವರ ಅನುಗ್ರಹ ಸಂಪಾದನೆ ಮಾಡಿದ್ರೆ ಸಂಸಾರದ ಯಾವ ಚಿಂತೆ ಇಲ್ಲ. ದೇವರ ಚಿಂತನೆ ಇದ್ದವರಿಗೆ ಅನುಗ್ರಹವು ಚಿಂತೆ ಈ ದೇಹಕ್ಕೆ ಮನವು ಶ್ರೀ ರಂಗನಾಥನಲ್ಲಿ ನೆಲೆಯಾಗಿ ನಿಲ್ಲುವ ತನಕ ನಿಮ್ಮ ಮನಸ್ಸು ದೇವರ ಪಾದದಲ್ಲಿ ನಿಂತು ಅಂದ್ರೆ ಚಿಂತ. ಕೃಷ್ಣನ ಜೊತೆ ಹೋಗೋರಿಗೆ ಯಾವ ಚಿಂತೆ ಇಲ್ಲ. ಕೃಷ್ಣನ್ ಕಥೆ ಕೇಳ್ತಾ ಕೂತವರಿಗೆ ಚಿಂತೆ ಇಲ್ಲ. ಈ ಕೃಷ್ಣನ ಜೊತೆ ಹೋಗ್ಬಿಟ್ರೆ ಹೇಗಿರ್ಬೇಡ, ಎಲ್ಲ ಕೃಷ್ಣನ ಜೊತೆ ಹೋಗ್ತೀವಿ. ಹೋಗುವಾಗ ಅವ್ರಿಗೆ ಏನ್ ನೆನಪಿಲ್ಲ, ಕೃಷ್ಣ ಇದಾನ ನೋಡೋದು ಅಷ್ಟೇ. ತನ್ನ ಹಸು ಇದೆಯಾ ಇಲ್ವಾ ಎಲ್ಲ ಇಲ್ಲ, ಹೊಟ್ಬಿಡು. ದೂರ ಹೋಗಿದ್ದಾರೆ, 11:30 12 ಆಯ್ತು. ಅವಾಗ ಏನಾಗಿದೆ, ನಿಗದಾರ್ಥಾರ್ಥವೇ ತಿಗ್ಮೆ ಛಾಯ ಸ್ವಾವಿರಾತ್ಮನಃ ಆತ ಪತ್ರಾಯುತಾನ್ವೀಕ್ಷ್ಯ ದ್ರುಮಹನ ಬ್ರಜೋಕಸ. ಭಾರಿ ಬಿಸಿಲು ಕಾಲ, ಎಲ್ಲೆಲ್ಲೂ ರಣ ಬಿಸಿಲು. ಎಲ್ಲಿಯಾದ್ರೂ ಮರ ಕಾಣುತ್ತಾ ಅಂತ ಹುಡುಕೊಂಡು ಹೋಗಿದ್ದಾರೆ. ಅಲ್ಲಿ ಒಂದು ದೊಡ್ಡ ವಿಶಾಲವಾದ ಮರ, ಆ ಮರ ಛತ್ರಿ ಇದ್ದಾಗಿತ್ತು, ದೊಡ್ಡ ಬುಷಿಯಾಗಿ ಬೆಳೆದಿತ್ತು, ಕೆಳಗೆ ತುಂಬಾ ನೆರಳು. ನೀವು ನೋಡ್ರಿ, ಮನೆಯೊಳಗೆ ಎಂತ ಎಸಿ ಹಾಕಿ ಫ್ಯಾನ್ ಹಾಕಿ ಮರದ ಕೆಳಗೆ ಕೂತಾಗ, ಪಾರ್ಕಲ್ಲಿ ಕೂತಾಗ ಏನ್ ಕೂಲ್ ವಾತಾವರಣ ಇದೆ. ನೀವು ಕಾಣಿಸ್ಕೊಟ್ರೆ ಅಂತ ವಾತಾವರಣ ಮನೆಯಲ್ಲಿ ತರ್ಕೊಳ್ಳಿಕ್ ಸಾಧ್ಯ. ಹಾಗಾಗಿ ಇವರೆಲ್ಲ ಮನೆ ಬಿಟ್ಟು ಹೋಗಲು ಒಂದು ಮರದ ಕೆಳಗೆ ಕೂತ್ಕೊಂಡಿದ್ದಾರೆ. ಕೂತ್ಕೊಂಡ್ರೆ ಒಂದು ಅಣ್ಣ ಬಲರಾಮ, ಪಕ್ಕದಲ್ಲಿ ಕೃಷ್ಣ, ಸುತ್ತಲೂ ಈ ಗೊಲ್ಲರು ಕೂತ್ಬಿಡ. ಹೇಗಿತ್ತು ಅಂದ್ರೆ ವೈಕುಂಠವಾಸಿಯಾದ ನಾರಾಯಣನ ಸುತ್ತ ಇಂದ್ರ, ಅಗ್ನಿ, ಯಮ, ನಿರುತಿ, ವರುಣ, ವಾಯು, ಕುಬೇರ, ಈಶಾನ ಎಲ್ಲ ದೇವತೆಗಳಿಂದ ಪರಿವೃತನಾದ ದೇವೋತ್ತಮನಾದ ಭಗವಂತನನ್ನು ನೋಡುವ ವಿಶಾಲ ಋಷಭತ್ತೇಜಸ್ಮಿನ್ ದೇವಪ್ರಸ್ಥವರೂಢ. ಕೃಷ್ಣ ತನ್ನ ಸ್ನೇಹಿತರು, ಅಲ್ಲಿ ಒಬ್ಬ ಅಂಶು ಅಂತ, ಇನ್ನೊಬ್ಬನ ಹೆಸರು ಶ್ರೀಧಾಮ, ಇನ್ನೊಬ್ಬನ ಹೆಸರು ಸುಬಲ, ಇನ್ನೊಬ್ಬನ ಹೆಸರು ಅರ್ಜುನ, ಇನ್ನೊಬ್ಬನ ಹೆಸರು ವಿಶಾಲ. ಇದೆಲ್ಲ ಕೃಷ್ಣನ್ ಫ್ರೆಂಡ್. ನೀವು ನಿಮ್ಮ ಮನೇಲಿ ಪುಟ್ಟ ಮಕ್ಕಳಿದ್ರೆ ನಿಮ್ ಫ್ರೆಂಡ್ ಹೆಸರು 8ನೇ ಕ್ಲಾಸ್ ಮಕ್ಕಳು ಹೆಸರು. ನಮ್ಗೆ ದೊಡ್ಡವರಾಗ್ತಾ ನಮ್ಗೆ ಯಾರು ಕಂಡ್ರು ನಮ್ಗೆ ಯಾರನ್ನ ಕಂಡ್ರು ಆಗಲ್ಲ, ಎಷ್ಟಾಗ ಬರ್ತಾರೆ. ಗಂಡನ್ಗೆ ಹೆಂಡತಿ ಕಂಡ್ರ, ಹೆಂಡತಿಗೆ ಗಂಡನ್ ಕಂಡ್ರೆ, ಗಂಡ ಹೆಂಡತಿಗೆ ಮಕ್ಕಳು ಕಂಡ್ರ, ಮಕ್ಕಳು ಕಂಡ್ರೆ
ಅಪ್ಪ ಅನ್ನೋದು. ಒಟ್ಟು ನಮ್ಗೆ ಯಾರು ಕಂಡ್ರು ಆಗಲ್ಲ, ಅದಕ್ಕೆ ದೇವರು ನಮ್ ಕಂಡ್ರೆ ಆಗಲ್ಲ. ನೀವು ಆಗಲ್ಲ ಅನ್ನೋ ಶಬ್ದ ಬಿಟ್ಬಿಡಿ, ಎಲ್ಲರಲ್ಲೂ ದೇವರಿದ್ದಾನೆ ಎನ್ನುವ ಎಚ್ಚರಿಕೆಯಿಂದ ಎಲ್ಲರನ್ನ ಪ್ರೀತಿ ಮಾಡಿ ಭಗವಂತನ ಪ್ರೀತಿ. ನಮಗೆ ಜೀವನದ ಬಳಿ ಉದ್ದಕ್ಕೂ ದ್ವೇಷ, ಸಿಟ್ಟು, ಅಸೂಯೆ ನಮಗೆ ಎಲ್ಲೇ ಚೆನ್ನಾಗಿದ್ರೆ ಕಾಮ, ಚೆನ್ನಾಗಿಲ್ಲ ಅಂದ್ರೆ ಕೋಪ, ಇಲ್ಲ ಕಾಮ ಇಲ್ಲ ಕೋಪ. ಈ ಕಾಮ ಕೋಮಗಳ ನಡುವೆ ದೇವರಲ್ಲಿ ಮಾಡಬೇಕು ಪ್ರೇಮ. ಅದು ಮತ್ತೆ ಕಾಮ ಬಿಡಿ, ಕೋಪಕ್ಕೆ ಹೋಗಬೇಡಿ, ದೇವರಲ್ಲಿ ಪ್ರೇಮ. ಆ ಪ್ರೇಮವನ್ನೇ ಭಕ್ತಿ ಅಂತ ಕರೀತಾರೆ. ಭಕ್ತಿ ಅಂದ್ರೆ ಮತ್ತೇ ಇಲ್ಲ, ನಿನ್ ಬಿಟ್ಟು ನಿನ್ ಸ್ಮರಣೆ ಬಿಟ್ಟು ಬದುಕಿ ಆಗಲ್ಲ ಅಂತ ಜೀವನದಲ್ಲಿ ತೊರೆದು ಜೀವಿಸಬಹುದೇ ಹರಿ ನಿಮ್ಮ ಚರಣವ ಅನ್ನುವ ಹಂತಕ್ಕೆ ಯಾರು ಬರುತ್ತಾರೆ. ಕೃಷ್ಣನ ಸ್ನೇಹಿತರು, ಒಬ್ಬನ ಹೆಸರು ಋಷಭ್, ಇನ್ನೊಬ್ಬನ ಹೆಸರು ತೇಜಸ್ವಿ, ಇನ್ನೊಬ್ಬನ ಹೆಸರು ದೇವಪ್ರಸ್ಥ, ಇನ್ನೊಬ್ಬನ ಹೆಸರು ವರುಥಪ ಅಂತ. ಅವ್ರನ್ನೆಲ್ಲ ಕೃಷ್ಣ ಹೆಸರು ಕೂಗ್ತೀವಿ. ಕಥೆ ಏನ್ ಗೊತ್ತಾ? ದೇವರ ಮುಂದೆ ನಮ್ಮ ಹೆಸರು ನಾವು ಬರೀಬಾರ್ದು, ದೇವರು ನಮ್ಮ ಹೆಸರಿಡಿದು ಕರೀಬೇಕು. ಹಾಗೆ ನಾವು ದೇವರಲ್ಲಿ ಸ್ನೇಹ ಮಾಡಬೇಕು. ಸ್ನೇಹ ಅಂದ್ರೆ ಪ್ರೀತಿ. ನೀವೆಷ್ಟು ದೇವರನ್ನ ನಿಯರ್ ಡಿಯರ್ ಫ್ರೆಂಡ್ ಅಂತೀರಿ, ದೇವರು ನಿಮ್ಗೆ ಅಷ್ಟು ನಿಯರ್ ಆಗ್ತಾನೆ, ಅಷ್ಟು ಡಿಯರ್ ಆಗ್ತಾನೆ, ಅಷ್ಟು ಫ್ರೆಂಡ್. ಕೃಷ್ಣ ಎಲ್ಲರಿಗೂ ಹೆಸರು ಕರೀತಾರೆ. ಮಕ್ಕಳ ಆಟ ನೀವು ಅಬ್ಸರ್ವ್ ಮಾಡಿ, ಯಾವ ಚಿಂತೆ ಇದೆ, ಎಷ್ಟು ಆನಂದವಾಗಿ ಆಡ್ತಿರ್ತಾರೆ. ಅದ್ರ ಮಣ್ಣು, ಈಗ ಮಣ್ಣು ಆಟ ಬಿಟ್ಬಿಟ್ಟಿದ್ದಾರೆ, ಭೂಮಾವತಿ ಕುಡಿದಿದ್ದಾರೆ, ಮನೆ ಮುಂದೆ ಒಂದಷ್ಟು ಮಣ್ಣು ಹಾಕ್ಬಿಟ್ರೆ ಮಣ್ಣಲ್ಲೇ ಆಟ. ಮಳೆ ಇದ್ರೆ ಮಳೆಯಲ್ಲೇ ಆಟ, ಬಿಸಿಲಿದ್ರು ಕ್ರಿಕೆಟ್ ಹೋಗೋರು ಬರ್ತಾರೆ. ಇಲ್ಲಿ ನೀವ್ಯಾರು ಬರ್ತಿದ್ರು ಗೊತ್ತಿಲ್ಲ, ನಾನಂತೂ ಕ್ರಿಕೆಟ್ ಹೋದ್ರೆ ಬರ್ತಾಗಿ. ಬೆಳಗ್ಗೆ ಹೊತ್ತಿಗೆ ಹೋಗ್ರೆ ಸಾಯಂಕಾಲ ರಾಣ ಬಿಸಿಲು, ಕೆಟ್ಟ ಬಿಸಿಲಲ್ಲಿ ಭಾರಿ ಆಟ ಆಡ್ಲಿ, ಸಚಿನ್ ತೆಂಡೂಲ್ಕರ್ ದಾಟ ಆಗ್ಲಿ ಅನ್ನೋ ತರ. ಆದ್ರೆ ಮಕ್ಕಳಿಗೆ ಆಟದಲ್ಲಿ ಇಷ್ಟು ಆನಂದ, ಅವ್ರದ್ದು ಕೃಷ್ಣನಂತ ಫ್ರೆಂಡ್ ಇದ್ಬಿಟ್ರೆ ಇನ್ನೆಷ್ಟು ಆನಂದ ಇದೆ. ಕೃಷ್ಣ ಅವ್ರನ್ನೆಲ್ಲ ಕರೆದ, ಎಲ್ಲ ನೋಡಿ ಅಂದ. ಕೃಷ್ಣ ಕರೆದ್ರೆ ಸಾಕು, ಏನ್ ಹೇಳಿದ್ರು ಕೇಳ್ತಿದ್ರು. ಏನು ಅಂದ್ರು? ಕೃಷ್ಣ ಆ ಮರವನ್ನ ತೋರಿಸಿ ಎಲ್ಲರೂ ಹೇಳ್ತಾನೆ, ನೋಡಿ ಇದ್ರೆ ಈ ಮರ ಇದ್ರೆ ಏನು, ಯಾರು ಬಂದ್ರು ತನ್ನ ಹತ್ರ ಇದು ನೆರಳು ಕೊಡುತ್ತೆ, ತಂಪು ಕೊಡುತ್ತೆ, ಆಪ್ಯಾಯತೆಯನ್ನು ಉಂಟು ಮಾಡುತ್ತೆ. ಎಂಥ ಮರ ಅಂದ್ರೆ ತನ್ನನ್ನ ಕಡೆಯುವ ಮರ, ಕಡಿಯುವುದು. ಅರ್ಧ ಮರ ಕುಯ್ದು ಸಾಕಾಗಿರುತ್ತೆ, ಇನ್ನರ್ಧ ಕಟ್ ಮಾಡಿ ಅವನು ನಿದ್ದೆ ಬಂದ್ರೆ ಆ ಮರದ ಕೆಳಗೆ ನೋಡ್ತಾನೆ. ಆ ಮರ ಪಾಪಿ ನನ್ನನ್ನೇ ಕತ್ತರಿಸ್ತಾ ಇದೆ, ನಿನ್ನ ನಾನು ಯಾರು ಕೊಡಲ್ಲ ಅನ್ನತ್ತ. ತನ್ನನ್ನೇ ಕಡಿಲಿಕ್ಕೆ ಬಂದವರು ಕೂಡ ಪ್ರೀತಿಯಿಂದ ತಪ್ಪು ಮುದವನ್ನ ಕೊಡುವಂತಹ ಮರವನ್ನ ಬೇಕಬೇಕು ಅಂದ್ರೆ ನಾವು ನಮ್ಮ ಜೀವನದಲ್ಲಿ ಯಾರ ಹತ್ರ ಬರ್ತಾರೆ ಅವ್ರಿಗೆ ಆಪ್ಯಾಯತೆಯನ್ನ, ಪ್ರೀತಿಯನ್ನ, ಪ್ರೇಮವನ್ನ ತೋರಿಸೋದನ್ನ ಕಲಿಬೇಕು. ನಮ್ಮ ಹತ್ರ ಯಾರು ಬರೋದೇ ಇಲ್ಲ, ಯಾಕಂದ್ರೆ ನಮ್ಮ ಪರ್ಸನಾಲಿಟಿನೇ ಹಾಗೆ. ಅಯ್ಯಾನು ಸಭೆಯಲ್ಲಿ ಸುರುಕಪ್ಪ ಹತ್ರ ಹೋಗಿ ಮುಗಿದು ಇರುವುದಿಲ್ಲ, ಹಾಗೆ ಇರಬಾರ್ದು. ನಮ್ಮನ್ನು ನೋಡಿದ್ರೆ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದ್ರೆ ನಿಮ್ಮ ಹತ್ರ ಒಂದ್ 2 ನಿಮಿಷ ಮಾತಾಡಿದ್ರೆ ಏನೋ ಒಂದ ಸಂತೋಷ, ಮಾತಾಡ್ಕೊಂಡು ಹೀಗಿರ್ಬೇಕಂತ ನಮ್ಮ ಜೀವನದಲ್ಲಿ. ಮರವನ್ನು ತೋರಿಸಿ ಹೇಳ್ತಾನೆ, ಮರ ತನ್ನ ಜೀವನದಲ್ಲಿ ಬೆಳೆಯುವ ಎಲ್ಲ ಹಣ್ಣನ್ನು ಒಂದು ತಾಳ್ತಿಲ್ಲ, ಇನ್ನೊಬ್ಬರಿಗೆ ಕೊಡುತ್ತೆ. ನೆರಳು ಇನ್ನೊಬ್ಬರಿಗೆ ಕೊಡುತ್ತೆ. ಪರೇಶಾನ್ ಉಪಕಾರಾರ್ಥಂ ಯಜ್ಜೀವತಿ ಸಜೀವತಿ. ನಾವು ಇನ್ನೊಬ್ಬರಿಂದ ನಮಗೇನ್ ಸಿಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದ್ದಿದ್ದೇ ವಿನಃ ನಮ್ಮಿಂದ ಯಾರಿಗೆ ಏನ್ ಉಪಕಾರ ಆಯಿತು ಈಗ
ದಿನಾಗ್ಲೂ ಅವಕಾಶಕ್ಕೆ ಆಪರ್ಚುನಿಟಿಗಾಗಿ ಕಾಯ್ಬೇಕು. ಇವತ್ತೇನಾದ್ರೂ ಯಾರಿಗಾದ್ರೂ ನನ್ನಿಂದ ಹೆಲ್ಪ್ ಮಾಡುವ ಅವಕಾಶ ಸಿಗತ್ತಾ ಕಾಯ್ಬೇಕು. ನಾವು ಹೆಲ್ಪ್ ಮಾಡುವ ಪ್ರಸಂಗ ಬಂದ್ರೆ ಸಾಕು, ಆ ರಸ್ತೆಗೆ ಹೋಗೋದು, ಸುಮ್ಮನೆ ಬೇಡ ಹೋಗಿ ಸಿಕ್ಕಾಕೋದು ಅಂತ ಅಲ್ವಾ. ನಾವು ಹೆಲ್ಪ್ ಮಾಡುವ ಅವಕಾಶ ಕೊಟ್ಟರು ಮಾಡಿ. ಈ ಮರ ನೋಡ್ಕಲೀರಿ, ತನ್ನ ನೆರಳು ತಂದಿಟ್ಕೊಳ್ಳಲ್ಲ, ಹಣ್ಣು ತಂದಿಟ್ಕೊಳ್ಳಲ್ಲ. ಹೆತ್ತ ತಾಯಿ ಅಡುಗೆ ಮಾಡಿದ್ರೆ ತನಗೆ ಅಂತ ತೆಗೆದಿಟ್ಕೊಂಡು ಮಕ್ಕಳು ಅಡುಗೆ ಬಡಿಸ, ತನಗೆ ಇಲ್ದಿದ್ರೂ ಪರವಾಗಿಲ್ಲ, ಮಕ್ಕಳು ಹೊಟ್ಟೆ ತುಂಬಾ ಉಂಡ್ಬಿಟ್ರೆ ಊಟ ಮಾಡುವಾಗ ಅಮ್ಮ ಎಷ್ಟು ಚೆನ್ನಾಗಿದೆ ಸಾರು, ಅಯ್ಯೋ ಎಷ್ಟು ಚೆನ್ನಾಗಿದೆ ಹುಳಿ, ಎಷ್ಟು ಚೆನ್ನಾಗಿದೆ ಹೋಳಿಗೆ ಅಂತ ತಿಂದ್ಬಿಟ್ರೆ ಆ ಅಮ್ಮನಿಗೆ ಹೊಟ್ಟೆ ತುಂಬೇ ಹೋಗ್ಬಿಡು. ಹೌದಾ? ಯಾವ್ದಾದ್ರೂ ಅಮ್ಮ ನನ್ನ ತೆಗೆದಿಟ್ಕೊಂಡ್ಬಿಟ್ಟೆ, ಆ ಮಗು ಬಂದ್ರೆ ಮುಂದಾಗ್ಬಿಟ್ಟ, ಯಾವ ತಾಯಿ ಹಂಗಾರ ಜಗತ್ತಲ್ಲಿ ಅದು ಭಾರತದ ತಾಯಿ ಯಾರ್ಯಾರು ಹಾಗಿದ್ದಾರ? ಹೆಣ್ಮಕ್ಳ ಸಂಸ್ಕೃತಿ ಮಣ್ಣಿನ ಗುಣ, ಇನ್ನೊಬ್ಬರಿಗೆ ಉಪಕಾರ ಮಾಡುವಂತಹ ಸ್ತ್ರೀ ಬುದ್ಧಿ ತಾಯಿ. ಹಾಗೆ ಅಮರ ಕೃಷ್ಣ ತಾನ ಆಟಕ್ಕೆ ಹೋಗಲು ಸಣ್ಣ ವಯಸ್ಸಿನಲ್ಲಿ ತನ್ನ ಗೆಳೆಯರಿಗೆ ಇಂಥ ಉತ್ತಮವಾದ ದಿವ್ಯವಾದ ಸಂದೇಶವನ್ನ ಕೊಡ್ತಾ ಇದೆ. ಹೀಗೆಲ್ಲ ಆಗುವಾಗ ಪರಾರ್ಥೈಕಾಂತ ಜೀವಿನ ಸ್ನೇಹಿತರೇ ನೋಡ್ರಿ, ಮರಣ ಇನ್ನೊಬ್ಬರ ಸೇವೆಗೋಸ್ಕರವಾಗಿ ಇದು ತನ್ನ ಜೀವನವನ್ನೇ ಮುಟ್ಟಾಗಿಟ್ಟಿದೆ. ನಾವು ಇನ್ನೊಬ್ರಿಗೆ ಬೇಡ, ಹೆತ್ತ ತಂದೆ ತಾಯಿಗಳು ಅಂತ್ಯಕಾಲದಲ್ಲಿ ಭಾರವಾಗದ ಹಾಗೆ ಬದುಕಿದರೆ ನೀವು ಅವ್ರ ಭಾರ ಹೊತ್ರೆ ತುಂಬಾ ಪುಣ್ಯವಂತರು. ಅವ್ರಿಗೆ ಭಾರ ಆಗದಿದ್ರೆ ಸಾಕು. ವಯಸ್ಸಾದ ತಂದೆ ತಾಯಿಗಳು ನಮ್ಮನ್ನು ನೋಡಿ ನಿನ್ನ ಯಾಕಾರೋ ಹೊಡೆದ್ ನಾವು ಏನ್ ಪ್ರಾರಬ್ಧ ಕರ್ಮ ಹೀಗೆ ಅನ್ನಿಸ್ಕೊಳ್ಬೇಕಿದ್ರೆ ಸಾಕು. ನಿಜವಾಗಿ ಒಂದು ತಾಯಿಯ ಋಣವನ್ನ ಜನ್ಮದಲ್ಲಿ ತೀರಿಸ್ಲಿಕ್ಕಾಗಲ್ಲ. ನೀವು ಒಂದು ತಾಯಿಯ ಜನ್ಮ ಋಣವನ್ನ ತೀರಿಸ್ಬೇಕು ಅಂತ 7 ಜನ್ಮಗಳಲ್ಲಿ ಪುಣ್ಯ ಮಾಡಿದರೆ 7 × 7 49 ಜನ ತಾಯಿ ಜೀವನದಲ್ಲಿ ಕೊಡ್ತಾರೆ. ನಂಗೆ ಯಾವತ್ತು ತೀರಿಸ್ತೀಯ, ನಂಗೆ ಯಾವತ್ತು ತೀರಿಸ್ತೀಯ. ಸತ್ತ ಮೇಲೆ ತಾಯಿ ಋಣ ತೀರಿಸೋ ಪ್ರೋಗ್ರಾಮ್ ಹಾಕೋಬೇಡಿ, ಬದುಕಿರುವಾಗ ಆಗುತ್ತಾ? ಆಗುತ್ತೆ. ನಿಮ್ಮಮ್ಮ ಒಂದೇ ಒಂದಿನ ನಿಮ್ಮನ್ನು ನೋಡಿ ನಿನ್ನನ್ನ ಪಡೆದದ್ದು ಸಾರ್ಥಕ ಆಯಿತು ಅಂತ ಆ ತಾಯಿಯ ಬಾಯಿಯಲ್ಲಿ ಬಂದ್ರೆ ಗುಣ ತೀರ್ತು. ನಮ್ಮ ತಾಯಿದ್ರೆ ಹಂಗ ಅನ್ನೋದೇ ನೀವು ಜೋಗಿ ಮಾಡಿ ಅನ್ನಿಸ್ಕೋಬೇಕಷ್ಟೆ. ಆಚಾರ್ಯ ಹೇಳಿದ ಅಂತ್ಯ ನಾಲ್ಕು ಅವ್ರಿಗೆ ಹಿಂಗ ಅನ್ನಿಸ್ಕೊಳ್ಳೋದಲ್ಲ, ತಾಯಿಗೆ ಹೃದಯ ತುಂಬಿ ಬರದೆ ಎಂಥ ಪುಣ್ಯ, ಇನ್ನಂತ ಮಗನ ಪಡೆದೆ ಆ ತಾಯಿ ಅಂದು ಬಿಟ್ರೆ ಅವನ ಜನ್ಮ ಸಾರ್ಥಕ. ಅಂದ್ರೆ ನಮ್ಮ ಜೀವನದ ಬಿಹೇವಿಯರ್, ನಮ್ಮ ನೆಲೆ, ನಮ್ಮ ನುಡಿ ಹಾಗೆ ಹಿರಿಯರಲ್ಲಿ ಇರಬೇಕು ಅಂತ ಕೃಷ್ಣ ತೋರಿಸ್ಕೊ. ಅಹೋರೇಶಾಂ ವರಂ ಜನ್ಮ ಸರ್ವಪ್ರಾಣಿಯುತ ಜೀವಾಂ ಸುತರಂತೇವ ವಿಮುಖ ಯಾಂತಿ ನಾರ್ಥಿನಃ. ಎಲ್ಲ ಪಶು ಪಕ್ಷಿ ಪ್ರಾಣಿಗಳಿಗೆ ಆಶ್ರಯವನ್ನ ನೀಡುವ ಈ ಮರಗಳ ಜನ್ಮವೇ ಉತ್ತಮವಾದ ಜನ್ಮ ಅಂತ ಅರ್ಥ. ಮರ, ಒಂದು ಮರ ಇದ್ರೆ ಸಾಯಂಕಾಲ ಆದ್ರೆ ಸಾವಿರ ಹಕ್ಕಿಗಳು ಬಂದು ವಿಶ್ರಾಂತಿ ಪಡೆಯುತ್ತೆ. ನಮ್ಮ ಮನೆಗೆ ಒಬ್ರು ಎಕ್ಸ್ಟ್ರಾ ಬಂದ್ರೇನೆ ನಮ್ಗೆ ಕಿರಿಕಿರಿ. ಒಬ್ರೆ ಇನ್ನೇನಾದ್ರು ನಮ್ಮ ಮನೆಗೆ 1000 ಜನ ಬಂದ್ರೆ ನಾವೇ ಮನೆ ಬೀಗ ಹಾಕೊಂಡು. ಹೌದಾ? ಒಂದು ಮರ ಎಷ್ಟು ಹಕ್ಕಿಗಳಿಗೆ ಆಶ್ರಯ ಕೊಡುತ್ತೆ, ಎಷ್ಟು ಜನರಿಗೆ ಹಣ್ಣು ಕೊಡುತ್ತೆ. ಅದು ಭಾರವಾದ್ದು ಹಲಸಿನ ಮರ, ಎಷ್ಟು ದೊಡ್ಡ ದೊಡ್ಡ ಹಲಸಿನ ಕೂತ್ಕೊಂಡು ಒಂದಿನ ಒಂದು ಕೊಡೆ ತಿನ್ನಲ್ಲ. ಅದೆಲ್ಲ ಇನ್ನೊಬ್ರು ಕೊಡ್ಲಿಕ್ಕೇನೆ ಭಾರವಾದ್ದು ಹೊತ್ಕೊಂಡು. ನೀವು ಒಂದು ಪುಟ್ಟ ಎಳ್ನೀರ್ದು ಸಸಿ ನೆಟ್ಟಿ ನೀರು ಹಾಕಿಬಿಟ್ರೆ ಅದು ಎಷ್ಟು ಕೃತಜ್ಞತೆ ಅಂದ್ರೆ, ಆ ತೆಂಗಿನ ಮರ ಆ ನೀರು ಹಾಕಿರ್ತಾನಲ್ಲ ಅವರ ಮಗ, ಅವ್ರ ಮೊಮ್ಮಗನಿಗೆ ನೀರ್ ಕೊಡ್ಬೇಕು ಅಂತ ತಲೆ ಮೇಲೆ ಎತ್ಕೊಂಡು ಕಾಯ್ತಾ ಇರತ್ತಂತ. ಎಳ್ನೀರಾಗ ನೀರು ಕೂತಿರ್
ನಮ್ ತಾತ ಹಾಕಿದ ಮರ ಅಂತ ಮಗ ಎಣ್ಣೆ ಕುಡಿತಾನೆ, ಮೊಮ್ಮಗ ಎಣ್ಣೆ ಕುಡಿತಾನೆ. ಒಂದಿನ ಅವ್ರ ತಾತ ಬಂದು ನೆಟ್ಟದ್ದಕ್ಕೆ ಅದು ಎಷ್ಟು ಉಪಕಾರ ಅಂದ್ರೆ ಜನ್ಮ ಜನ್ಮಕ್ಕೆ ಆ ಉಪಕಾರವನ್ನ ಮರೆಯದೆ ಎಣ್ಣೆ ಕೊಡ್ತಾರೆ. ಮಕ್ಕಳನ್ನ ಬೆಳೆಸಿದ್ರೆ ಏನ್ರಿ, ಮರ ಬೆಳೆಸಿದ್ರೆ ಏನ್ರಿ, ಮರ ಮತ್ತೆ ಸ್ವಲ್ಪ ವ್ಯತ್ಯಾಸ ನೋಡಿದ್ರೆ ನಮ್ಗೆ ಆಶ್ಚರ್ಯ. ಮರಗಳ ಜನ್ಮ ಅಹೋರೇಶಂ ವರ, ಶ್ರೇಷ್ಠವಾದ ಜನ್ಮ, ಎಲ್ಲ ಪ್ರಾಣಿಗಳಿಗೂ ಉಪಕಾರ ಮಾಡುತ್ತೆ. ಹೀಗೆ ಸಜ್ಜನರ ಬಳಿಗೆ ಯಾರು ಹೋದ್ರು ಕೂಡ ಅವ್ರು ಎಂದು ಅವ್ರನ್ನ ಬರೀ ಕೈಯಲ್ಲಿ ಕಳಿಸಲ್ಲ. ಮನೆಗೆ ಯಾರಾದ್ರೂ ಸಜ್ಜನರು ಬಂದ್ರೆ ಬರೀ ಕೈಯಲ್ಲಿ ಕಳಿಸಬಾರ್ದು. ಮನೆಗೆ ಯಾರಾದ್ರೂ ಬೇಸಿಗೆ ಕಾಲ ಬಿಸಿಲು ಹೊತ್ತಲ್ಲಿ ಬಂದ್ರೆ ಮೊದಲು ಕರಿಬೇಕು, ಒಳಗ್ ಬನ್ನಿ, ಬಿಸಿಲಲ್ಲಿ ಬಂದಿರಿ, ಕಾಲು ತೊಳ್ಕೊಳ್ಳಿ, ಏನ್ ತಗೊಳ್ತೀರಿ ಕೇಳ್ಬೇಕು. ಕೆಲವರು ಪಾಪ ಬಿಸಿಲಲ್ಲಿ ಬಂದಿರ್ತಾರೆ, ಬಂದ ತಕ್ಷಣ ಬೈಲಿಕ್ಕೆ ಶುರು ಮಾಡ್ತಾರೆ. ಅದೇನೋ ನೀವು ಸುಡುಗಾಡು ಮಡಿ ಹಿಡ್ಕೊಂಡ್ಬಿಟ್ಟಿದ್ರಿ, ನಮ್ಮನ್ನೇನು ಕುಡಿಯೋಲ್ಲ, ಅವ್ರು ಕೊಟ್ರೆ ಕುಡಿಯೋಣ ಅನ್ಕೊಂಡೇ ಬಂದಿರ್ತಾರೆ. ಇವ್ರು ಮೊದಲೇ ಆಚಾರಪ್ಪಗಳು ನೋಡಿ ನೀವೇನೋ ಸುಡುಗಾಡು ಮಡಿ ಹಿಡ್ಕೊಳ್ಳಿ, ಮಡಿ 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 ಅಂತ ಸಾಯ್ತೀವಿ, ನಮ್ಮ ಮನೆಗೆ ಬಂದ್ರೆ ಒಂದ್ ಸ್ವಲ್ಪ ನೀರು ಕೂಡ ಕುಡಿಯಲ್ಲ ಅಂತ ಅವರೇ ಅಂದಿದ್ರೆ ಬೇರೆ ಒಂದು ಕೇಳೋದೇ ಇಲ್ಲ. ಹಾಗಲ್ಲ, ಯಾರಾದ್ರೂ ಬಂದ್ರೆ ಬಾಯಿಗೆ ಮಾತಿಗೆ ಖರ್ಚಿಗೆ ಟ್ಯಾಕ್ಸ್ ಏನು, ಏನ್ ಬರ ಮಧು ತಿಷ್ಟತಿ ಜಿಹ್ವಾ ಅಂದ್ರೆ ಯಾವಾಗ್ಲೂ ನಾಲಿಗೆ ಒಳಗೆ ಸಕ್ಕರೆ ಇದೆ. ನೀವು ಆಡುವ ಮಾತೆಲ್ಲ ಶುಗರ್ ಕೋಟೆಡ್, ಸಿಹಿ ಸಿಹಿಯಾಗಿ. ನೀವು ಆಡೋ ಮಾತು ಕೇಳ್ತಿದ್ರೆ ಹೊಟ್ಟೆ ತುಂಬಿ ತುಂಬಿ ಬರ್ತಾರೆ. ಬಿಸಿಲಿನ ಬಂದಿದ ಆ ಎಲ್ಲ ಶಾಖ, ಆ ಟೆಂಪರೇಚರ್ ಡೌನ್ ಆಗ್ತದೆ. ನಿಮ್ ಮಾತು ಕೇಳಿ ನೀವು ಮನೆಗೆ ಬಂದು ಹೇಳ್ಬೇಕು, ಎಷ್ಟು ದಿನ ಆಯ್ತು ನೀವು ನಮ್ಮನ್ನು ಮರ್ತೇ ಬಿಟ್ರಿ, ನೀವು ಆಗಾಗ ನಮ್ಮ ಮನೆಗೆ ಬರ್ತಾ ಇರ್ಬೇಕಪ್ಪ. ನೀವು ಬರ್ದಿದ್ರೆ ನಂಗೆ ಯಾರನ್ನೋ ಕರ್ಕೊಂಡು ನಂಗೆ ಅಪರೂಪಕ್ಕೆ ಬಂದಿದ್ರಿ, ಏನ್ ತಗೊಳ್ತೀರಿ, ಹಾಲು ತಗೊಳ್ತೀರಾ, ನೀರು ತಗೊಳ್ತೀರಾ, ನನಗೆ ಏನ್ ಕೊಡ್ತಿದ್ರು ಬೇಡ, ಸುಮ್ ಕೇಳಿ ಒಂದ್ 50, ನೀವು 50 ಕೇಳೋ ಮಾಡಿ ಏನ್ ಬೇಡ ನಿಮ್ಗೆ ಅವ್ರೇ ಅಂತ. ನೀವು ಕೇಳಕ್ಕೆ ಬರ, ಎಲ್ಲಿ ಏನ್ ಬೇಕು ಅಂತ ಕೇಳಿದ್ರೆ ಮಾತಾಡಿಸಿದ್ರೆ ಅರ್ಧ ಲೋಟ ಕಾಫಿ ಕೊಡ್ಬೇಕಾಗತ್ತೋ ಅಂತ ಕೆಲವರು ಮಾತೇ ಆಡ್ತಾರೆ. ಯಾರಾದ್ರು ಅಂದ್ರೆ ದಿಗಂತಾನೆ ಹಿಂಗಂತಾರೆ. ಫಸ್ಟ್ ಯಾರು ಹುಬ್ಬ ಹಾರಿಸಿ ಮಾತಾಡ್ತಾರೆ ಅವ್ರ ಮನೆಗೆ ಹೋಗ್ಲೇ ದುರಹಂಕಾರದ ಪ್ರತೀಕ. ಅಭ್ಯಾಗತ ಆರೋಗ್ಯ ದ್ರೋಹ ಭಾಗವತ ಹೇಳುತ್ತೆ, ಮನೆಗೆ ಬಂದ ಅತಿಥಿಯನ್ನ ಹುಬ್ಬ ಹಾರಿಸಿ ಯಾರು ಮಾತಾಡ್ತಾರೆ ಅಂತವ್ರ ಜೊತೆ ಮಾತಾಡಬೇಡಿ, ಅಂತವ್ರ ಮನೆಗೆ ಹೋಗ್ಬೇಡಿ. ಯಾರು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಾರೆ, ಗೌರವದಿಂದ ನಿಮ್ಮನ್ನು ಸ್ವಾಗತ ಮಾಡ್ತಾರೆ, ಅವ್ರು ಎಷ್ಟೇ ಬರೋದಿದ್ರು ಅವ್ರ ಮನೆಗೆ ಹೋಗಿ ಬಡವರ ಮನೆ ಊಟ ಇಲ್ಲ ಚೆನ್ನಾಗಿ ಸಾವುಕಾರ. ಕೃಷ್ಣ ಮರವನ್ನ ತೋರಿಸಿ ಹೇಳ್ತಾರೆ, ಪತ್ರ ಪುಷ್ಪ ಫಲ ಛಾಯ ಮೂಲ ವಲ್ಕಲದಾರ್ವಿಹಿ ನನ್ನ ನಿಯಾಸ ಬಹ್ಮತ್ತಃ ಕೂರ್ಮೈಹಿ ಕಾಮಾನ್ವಿತನ್ವತೆ. ಈ ಮರ ಎಂಥದ್ದು ಗೊತ್ತಾ, ಇದರ ಎಲೆ, ಇದರ ಹೂವು, ಇದರ ಹಣ್ಣು, ಇದರ ನೆರಳು, ಇದರ ಬೇರು, ಇದರ ತೊಗಟೆ, ಇದರ ಕಟ್ಟಿಗೆ, ಇದರ ವಾಸನೆಯ ಕಂಪು, ಇದರ ಅಂಟು, ಇದರ ಬೂದಿ, ಇದರ ತಿರುಳು, ಇದರ ಮೊಳಕೆ ಎಲ್ಲರೂ ಕೂಡ ಉಪಕಾರ ಮಾಡುವಂಥದ್ದು. ಮರ ಎಲ್ಲ ರೀತಿಯಿಂದ ಉಪಕಾರ ಮಾಡುತ್ತೆ ಮನುಷ್ಯನಿಗೆ. ಆದ್ರಿಂದ ಬೇರೆ ಮರಗಳಿಗೆ ಜ್ಞಾನ ಇಲ್ದಿದ್ದು ವೃಂದಾವನದಲ್ಲಿ ಕೃಷ್ಣ ಓಡಾಡುವ ಜಾಗದಲ್ಲಿದ್ದ ಮರಗಳೆಲ್ಲ ಅದು ಮರಗಳೆಲ್ಲ ಅಮರರೇ ಮರಗಳಾಗಿ ಹುಟ್ಟಿದ್ರು. ದೇವತೆಗಳು ಭಗವಂತನ ದರ್ಶನ ಸ್ಪರ್ಶನ ಆಗುವುದಾದ್ರೆ ನಾವು ಮರ ಆಗ್ಲಿಕ್ಕೂ ಓಕೆ ಅಂತ ಹೇಳಿ ದೇವಮಾನದ ದೇವರ ಕೃಷ್ಣ ಇರುವ ಸ್ಥಾನದಲ್ಲಿ ಮರಗಳಾಗಿ ಹುಟ್ಟಿದ್ರು. ಕೃಷ್ಣ ಹೀಗೆ ಮರಗಳ ಕೃಷ್ಣ ಯಾವ್ದಾದ್ರು ಮರವನ್ನು ಮುಟ್ಟಿಬಿಟ್ರೆ ಸಾಕು ಅವುಗಳ ಜನ್ಮ ಸಾರ್ಥಕ. ಯಾವ್ದಾದ್ರು ಮರದ ನೆರಳಲ್ಲಿ ಒಂದು ಕ್ಷಣ ನಿಂತರೆ ಸಾಕು ಆ ಮರಗಳ ಜನ್ಮ ಸಾಕು. ಯಾವ್ದಾದ್ರು ಮರದ ಒಂದು ಹಣ್ಣು ಕೃಷ್ಣ ಬಾಯಿ ಹತ್ರ ಇಟ್ಕೊಂಡ್ಬಿಟ್ರೆ ಸಾಕು, ಸುಮ್ಮನೆ ನೋಡಿ ಗಮ್ಮಂತಿದೆ ಅಂದ್ರೆ ಸಾಕು ಆ ಮರಗಳ ಜನ್ಮ ಸಾರ್ಥಕ. ಏತಾವತ್ ಜನ್ಮ ಸಾಫಲ್ಯಂ ದೇಹಿನ ಇಹದೇಹಿ. ದೇವರು ಮನುಷ್ಯರಿಗೆ ಕೊಟ್ಟ ದೇಹವನ್ನ ಈ ರೀತಿಯಾಗಿ ಸಾರ್ಥಕ ಮಾಡಿಕೊಳ್ಬೇಕು. ಇಡೀ ಜೀವನದ ಉದ್ದಕ್ಕೂ ನನ್ನಿಂದ ಯಾರಿಗೆ ಏನು ಉಪಕಾರ ಆಗತ್ತೆ ಅಂತ ಕಾಯ್ಬೇಕಂತ.
ಪರೇಶಾಂ ಉಪಕಾರಾರ್ಥಂ ಯಜ್ಜೀವತಿ ಸಜೀವತಿ. ತನ್ನ ಬಾಳಿಗೋಸ್ಕರ ಬದುಕುವವನ ಬದುಕು ಬದುಕಲ್ಲ, ಇನ್ನೊಬ್ಬರಿಗೋಸ್ಕರ ಬದುಕ್ತಾರಲ್ಲ ಅವನ ಬದುಕೇ ನಿಜವಾದದ್ದು. ಇದು ಕೃಷ್ಣ ಉಪದೇಶ ಮಾಡ್ತಾನೆ. ಪ್ರಾಣೈರರ್ಥೈ ದಿಯಾವಾಚ ಶ್ರೇಯ ಆಚರಣಂ ಸದಾ. ಯಾವಾಗಲೂ ಪ್ರಾಣ, ಸಂಪತ್ತು, ಬುದ್ಧಿ, ಮಾತು ಯಾವುದರಿಂದಾದ್ರೂ ಪರವಾಗಿಲ್ಲ, ಇನ್ನೊಬ್ಬರಿಗೆ ಉಪಕಾರ ಮಾಡೋದಾದ್ರೆ ನಿಮ್ಮ ಸಂಪತ್ತಿನಿಂದ, ಬುದ್ಧಿಯಿಂದ ನೀವೊಂದು ಮಾತಾಡಿದ್ರೆ ಅವ್ರ ಕೆಲಸ ಆಗೋದಾದ್ರೆ ಇಮ್ಮಿಡಿಯೇಟ್ ಇನ್ಫ್ಲೂಯೆನ್ಸ್ ಮಾಡಿ ಮಾತನಾಡಿಯೋದು. ನಾನು ನೋಡ್ತೀನಿ ಆಮೇಲೆ ಹಂಗೆಲ್ಲ ಅಂದ್ಬಿಡಿ, ಥಟ್ಟ ಮಾಡ್ಬಿಡಿ, ಯಾಕೆ ಇರ್ತಿರೋ ಇರುವರು. ನಿಮ್ಮಿಂದ ಉಪಕಾರ ಆಗೋದಾದ್ರೆ ಆಗ್ಲಿ. ಹಾಗೆ ಎಲ್ಲರಿಗೂ ಉಪಕಾರ ಮಾಡಬೇಕು ಅನ್ನೋ ಬುದ್ಧಿ ಯಾರಿದೆ ಅವರ ಜನ್ಮ ಮಾತ್ರ ಸಾರ್ಥಕ್ಯ. ಹೇಳ್ತಾ ಕೃಷ್ಣ ಆ ಚಿಗುರು, ಹೂಗುಂಚಲು, ಹಣ್ಣು, ಬಿಳಲು, ಎಲೆಗಳ ಭಾರದಿಂದ ಕೊಂಬೆಗಳನ್ನ ಬಾಗಿಕೊಂಡಿರುವಂತಹ ಮರಗಳನ್ನ ನಡುವಿನಿಂದ ಆ ಮರಗಳ ಮಧ್ಯೆ ಎಲ್ಲ ಕೃಷ್ಣ ಹೋಗ್ತಾ ಇದ್ದಾನೆ. ಹೋಗುವಾಗ ಯಾವ ಮರಕ್ಕೆ ಕೃಷ್ಣನ ಮೈ ಸ್ಪರ್ಶ ಆಯಿತು ಆ ಮರ ಬಹಳ ಖುಷಿ ಪಡ್ತಿತ್ತಂತೆ. ಅಂತೂ ನನ್ನ ಜನ್ಮ ಸಾರ್ಥಕ ಆಯಿತು, ದೇವರ ಸ್ಪರ್ಶ ನನಗಾಯಿತು. ಹೋದ ಕೃಷ್ಣ, ಹೋದ ಯಮುನಾ ನದಿ ತೀರಕ್ಕೆ. ಅವೆಲ್ಲ ಮರಗಳು ತುಂಬಾ ಹಣ್ಣಿದ್ದ ಮರಗಳು. ಬಾಳೆ ಮರ ನೋಡಿದಿರಿ, ಬಾಳೆ ಬಗ್ಗು ಬಿಟ್ರು. ಅದೆಲ್ಲ ಯಾಕೆ ಬಗ್ಗಿತ್ತು ಅಂದ್ರೆ ಕೃಷ್ಣನಿಗೆ ತಮ್ಮಲ್ಲಿರೋದನ್ನ ಅರ್ಪಣೆ ಮಾಡ್ಲಿಕ್ಕೆ ಬಗ್ಗಿ ಅರ್ಪಣೆ ಮಾಡ್ತಾನೆ. ಇಷ್ಟು ಹಣ್ಣು ತುಂಬಿದ ಮರ ಬಗ್ಗತ್ತೆ, ಏನೂ ತುಂಬದ ಮನುಷ್ಯ ಬಗ್ಗಲ್ಲ, ಬೀಗ್ತಾನೆ. ದೇವರ ಮುಂದೆ ಬಗ್ಗಬೇಕು, ದೊಡ್ಡವರ ಮುಂದೆ ತಗ್ಗಬೇಕು. ತಗ್ಗುವ ಬಗ್ಗುವ ಬುದ್ಧಿ ಇದ್ದವ ಭಗವಂತನಿಗೆ ಬೇಕಾದವ ಆಗ್ತಾನೆ. ನಮ್ಗೆ ತಗ್ಗೋ ಬುದ್ಧಿ, ಬಗ್ಗೋ ಬುದ್ಧಿ ಇಲ್ಲ. ಯಾರ ತಗ್ಗು ಷಟ್ಕೊಂಡು ನಿಂತ್ಕೊಂಡು, ದೇವರಿಗೆ ಷಟ್ಕೊಂಡು ನಿಂತ್ಕೊಂಡ್ರ ಎಂತ ಹಣ್ಣು ಕೊಡೋ ಮರ ಎಷ್ಟು ಬಾಗಿದೆ, ಏನೂ ಕೊಡದೇ ಇರೋ ಮನುಷ್ಯ ಹೇಗೆ ನಿಂತಿದ್ದಾನೆ ನೋಡಿ. ಕಸ್ಯಾಪವನೇ ಕಾಂಚಾರ ಎಂತ ಪಶುಮೃತ. ಹೀಗೆಲ್ಲ ಮಾತಾಡ್ಕೊಂಡು ಕೃಷ್ಣ ಯಮುನಾ ನದಿ ತೀರಕ್ಕೆ ಬಂದ. ಸುತ್ತಲೂ ಉಪವನ, ದೊಡ್ಡ ಪಾರ್ಕ್, ಹಸುಗಳಿಗೆಲ್ಲ ಹಸಿರು ಹುಲ್ಲು, ನೀರು, ಕುಡಿಲಿಕ್ಕೆ ನೀರು, ತಿನ್ಲಿಕ್ಕೆ ಹುಲ್ಲು, ವಿಶಾಲವಾದ ಓಡಾಡಲಿಕ್ಕೆ ಜಾಗ, ಹಸಿರು, ಖುಷಿ ಖುಷಿ. 9 ಗಂಟೆಗೆ ಹಸಿರು ಬಿಚ್ಚಿಬಿಟ್ರೆ ಇವ್ರು ಸಾಯಂಕಾಲ ಸೂರ್ಯ ಮುಳುಗೋವರೆಗೂ ಇವ್ರಿಗೂ ಏನ್ ಕೆಲಸ ಇಲ್ಲ, ಹಸುಗಳಿಗೂ ಏನ್ ಕೆಲಸ. ಅವು ತಿನ್ನೋದು, ಕುಡಿಯೋದು, ಓಡಾಡ. ಇವರು ಆಟ ಆಡ್ಕೊಂಡು ಸಾಯಂಕಾಲ ಹುಡುಗರೆಲ್ಲ ಇದು ಪ್ರೋಗ್ರಾಮ್, ಡೈಲಿ ಪ್ರೋಗ್ರಾಮ್ ಇದು. ಒಂದಿನ ಏನಾಗಿದೆ, ಈ ಕೃಷ್ಣನ ಜೊತೆ ಹೋಗುವ ಭರದಲ್ಲಿ ಮನೆಯಿಂದ ಕ್ಯಾರಿಯರ್ ತಗೊಂಡೋಗೋದು, ಟಿಫನ್ ಕ್ಯಾರಿಯರ್ ಮಾಡಿ. ಎಷ್ಟೋ ಸತಿ ಹಂಗಾಗುತ್ತೆ, ಎಷ್ಟೋ ಮಕ್ಕಳು ಬಹಳ ಅವಶ್ಯವಾದ ವಸ್ತುಗಳೇ ಮರ್ತೋಗ್ಬಿಡುತ್ತೆ. ಆದ್ರೆ ಟೈಮ್ ಬಂದಾಗ ಹಸು ಹಾಗೇ ಬಿಡುತ್ತೆ. ಈ ಹುಡುಗರೆಲ್ಲ ಕೃಷ್ಣನ ಜೊತೆ ಹೋಗುವ ಹೊರಟ್ಬಿಟ್ರು. ಅವನು ಮಾತು ಕೇಳ್ತಾ ಕೇಳ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ನೋಡ್ತಾರೆ, ನಡು ನೆತ್ತಿಯ ಮೇಲೆ ಸೂರ್ಯ ಬಂದ. 12:30 ಆಯ್ತು. ಇದು ಯಾವ ಟೈಮ್ ಇದು? ಊಟದ ಟೈಮ್. ಯಾರು ಗೊತ್ತಾಗದೆ ಇದ್ರು ಹೊಟ್ಟೆ ಗೊತ್ತಾಗಿದೆ, ಹಸು. ನೋಡ್ತಾರೆ ಕ್ಯಾರಿಯರ್ ಬುತ್ತಿ ಇಲ್ಲ. ಅವರೆಲ್ಲ ಕೃಷ್ಣ ಹತ್ರ ಬಂದು ಕೈ ಮುಕ್ಕೊಂಡು ಕೇಳ್ತಾರೆ, ಗುರು ಫ್ರೆಂಡ್ಸ್, ರಾಮ ರಾಮ ಮಹಾಭಾವ ಕೃಷ್ಣ ದುಷ್ಟ ನಿಬರಣ ಯಶಾ ವೈದಾದತೆ ಶಾಂತಿ ಕರ್ತುಮರ್ಹತ. ಹೇ ರಾಮ, ಕೃಷ್ಣ, ನಮ್ಗೆ ತುಂಬಾ ಹಸಿವಾಗ್ತಾ ಇದೆಪ್ಪ, ಏನಾದ್ರೂ ಉಪಾಯ ಮಾಡಿ ನಮ್ಗೆ ತಿನ್ಲಿಕ್ಕೆ ಏನಾದ್ರು ಬೇಕಲ್ಲ. ನೋಡಿ, ಇದು ತುಂಬಾ ಒಳ್ಳೆ ಕಥೆ ಇದೆ. ನಿಮ್ಗೆ ತಿನ್ಬೇಕು ಅನ್ನಿಸಿದಾಗ ದೇವರನ್ನು ಕೇಳಿ, ಏನಾದ್ರು ಬೇಕಲ್ಲ ಅಂದ್ರೆ ದೇವರೇ ಪ್ರಸಾದ ಬೇಕಲ್ಲ, ದೇವರ ನೈವೇದ್ಯ ಮಾಡಿ ಪ್ರಸಾದತ್ವೇನ ಸ್ವೀಕಾರ ಮಾಡಿ. ದೇವ್ರ ಊಟ ಮಾಡುವಾಗ ದೇವರೇ ನೀನು ಕೊಟ್ಟದ್ದು, ಇದು ನೀನು ಪ್ರಸಾದ. ಇವತ್ತು ಹಳ್ಳಿಯ ಜನ ಅನ್ನವನ್ನ ತಿನ್ನುವ ಬದಲು ಕಣ್ಣುಗೊಳ್ಕೊಳ್ತಾರೆ, ಅವ್ರಿಗದು ಪ್ರಸಾದ. ಅನ್ನನ್ನ ನಿತ್ಯಾತ್ಮದ್ವ್ರತಂ. ಅನ್ನ ಅಂದ್ರೆ ಭಗವಂತರಿ. ಅದ್ಯತೆ ತಿಚ ಭೂತಾನಿ ತಸ್ಮಾದನ್ನಂ ಉಪಯುಜ್ಯತೆ. ಆ ಭಗವಂತನನ್ನ ಅನ್ನ ಅಂತ ಕರೀತಾರೆ. ಅನ್ನಂ ಬಹುಪುರುಹಿತ. ಮನೆಯಲ್ಲಿ ಯಾವಾಗ್ಲೂ ಸ್ಕೇರ್ಸಿಟಿ ಇರುವ ಹಾಗೆ ಅನ್ನ ಮಾಡಬಾರ್ದು. ಸ್ವಲ್ಪ ಅನ್ನ ಇರ್ಬೇಕು, ಒಂದು ತುತ್ತು ಇರ್ಬೇಕು. ಸಾಮಾನ್ಯ ಯಾರ ಮನೆಯಲ್ಲೂ ಮಾಡಿದ ಅನ್ನ ಎಲ್ಲ ಕರಗಲ್ಲ, ಉಳಿದೇ ಚೂರಾರು
ಉಳಿದೆ ಮಾಡಬೇಕು ಸಾಧ್ಯವೇ ಇಲ್ಲ. ಅದು ಈಗ ಸಾಧ್ಯ. ಯಾಕಂದ್ರೆ ಈಗ ಸ್ವಿಗ್ಗಿ, ಬ್ಯಾಸ್ಕೆಟ್, ಬಿಗ್ ಬ್ಯಾಸ್ಕೆಟ್, ಏನೇನೋ ಇದೆ. ಜೊಮ್ಯಾಟೊ ಏನೋ ಇದೆ. ನೀವು ಅದ್ರಲ್ಲಿ ಫೋನ್ ಮಾಡಿ 1/4 kg ಅನ್ನ, 100 ಗ್ರಾಮ್ ಸಾರು, ಚಟ್ನಿ, 50 ಗ್ರಾಮ್ ಪಲ್ಯ ಅಂತ ಹೊಟ್ಟೆ. ಇನ್ನೊಬ್ರಿಗೆ ಅಡಿಗೆ ಮಾಡೋ ಹಾಗಿಲ್ಲ, ಪಾತ್ರೆ ತೊಳೆಯೋ ಹಾಗಿಲ್ಲ, ಪ್ಲೇಟ್ ಗಲಬರಿಸೋ ಹಾಗಿಲ್ಲ. ಬಂದ್ಕೊಂಡಿದ್ದೆ ಬಿಚ್ಚೋದು, ಅದನ್ನೇ ನೋಡೋದು, ಕಟ್ಟೋದು ಮತ್ತು ವಾಪಸ್ ಅಂಕಲ್ ಕೈ ಕೊಟ್ಬಿಡೋದು. ಅಂಕಲ್ ಯಾರು? ಕಸದ ಅಂಕಲ್, ಬೆಳಗ್ಗೆ ಬರ್ತಾರೆ. ನಮ್ಮ ಅಜ್ಜಿ, ನಿಮ್ಮಜ್ಜಿ, ನಮ್ಮ ತಾತ, ನಿಮ್ಮ ತಾತನಿಗೆ ಯಾವ ಗೊತ್ತೇ ಇಲ್ಲ. ಅವು ಪಾಪ ಒಲೆ ಹಚ್ಕೊಂಡು, ಉಪ್ಪು ಅಂದ್ಕೊಂಡು, ಚಟಮೂಟಿ ಮಾಡ್ಕೊಂಡು, ಅದ್ರೊಳಗೆ 90 ವರ್ಷ ಜಗಳ ಹಾಕೊಂಡು ಎಂಜಾಯ್ ಮಾಡ್ಕೊಂಡು ಇವತ್ತೆಲ್ಲ ಸುಖದ ಸಾಧನಗಳಿದೆ, ಸುಖ ಮಾತ್ರ ಇಲ್ಲ. ನಾವು ಯಾವ್ಯಾವ್ದನ್ನ ಸುಖದ ಸಾಧನ ಅಂತ ತಂದಿಕೊಂಡ್ವಿ, ಅದೇ ನಮಗೆ ಪ್ರಾಬ್ಲಮ್ ಆಗಿದೆ. ಆಗಿನ ಕಾಲದಲ್ಲಿ ಹಿಟ್ಟು ಮಾಡ್ಬೇಕಂದ್ರೆ ಬೀಸೆ ಕಲ್ಲು, ಆ ಬೀಸೆ ಕಲ್ಲಲ್ಲಿ ಅಕ್ಕಿ ಹಾಕಿ ಹೀಗೀಗ್ ಮಾಡಿದವರು ಜಾಗಿಂಗ್ ಮಾಡೋ ಪ್ರೋಗ್ರಾಮ್ ಬರಲೇ. ಈಗ ಹೆಣ್ಣಾಗ್ಲಿ ಗಂಡಾಗ್ಲಿ ಬೆಳಗಾಗೆದ್ದು ಓಡು ಓಡು ಓಡು. ನೀವೆಷ್ಟೇ ಜಾಗಿಂಗ್ ಮಾಡಿ, ಎಷ್ಟೇ ಕುಣಿರಿ, ಎಷ್ಟೇ ಕುಪ್ಪಳಿಸಿರಿ, ಹಣೆ ಬರ್ದದ್ದಕ್ಕೆ 1 ದಿನ ಜಾಸ್ತಿ ಯಾರು ಸಾಧ್ಯ. ಹಂಗೇನಾದ್ರು ಇದಕ್ಕೆ ಆಗೋದಾಗಿದ್ರೆ ಊಟ ಬಿಟ್ಟು ಬರೀ ಜಾಗಿಂಗ್ಗೆ ಮಾಡ್ಕೊಂಡು. ಹಂಗೇನಿಲ್ಲ. 50 ವರ್ಷ ಬದುಕ್ತಾನೆ ಅಂತ ದೇವರಿಗೆ ಬರೆದು ಬಿಟ್ಟಿದೆ. ನೀವು ಜಾಗ ಮಾಡಿದ್ರೆ ಮಾಡ್ರಿ, ಬಿಟ್ರೆ ಬಿಡಿ. 50 ವರ್ಷ ನಿಮ್ ತಲೆ ಮೇಲೆ ಕಲ್ಲು ಹಾಕಿದ್ರು ತಲೆ ಸೊಟ್ಟಗಾಗತ್ತೆ. ಬದುಕಂತೂ ಬದುಕಿರ್ತೀರಿ, ಕಾಫಿ ಕುಡಿತೀರಿ, ತಿಂಡಿ ತಿಂತೀರಿ. ಕೃಷ್ಣನ್ ಫ್ರೆಂಡ್ ಎಲ್ಲ ಕೃಷ್ಣನ ಹತ್ರ ಕೇಳ್ತಾರೆ, ಹೊಟ್ಟೆ ಹಸುವಾಗಿದೆ, ಏನಾದ್ರು ತಿಂಡಿಕ್ಕೆ ಬೇಕಲ್ಲ. ಆಗ ಭಗವಂತನಿಗೆ ಅನ್ನಿಸ್ತು, ಇವರಿಗೆ ಹಸು ಅಂತ ಇದ್ದಾರೆ. ಇನ್ನೆಲ್ಲೋ ಯಾರೋ ಅನ್ನ ಮಾಡಿಕೊಂಡು ನನ್ನ ನೈವೇದ್ಯ ಮಾಡಬೇಕು ಅಂತ ಕಾಯ್ತಿದ್ದಾರೆ. ಆ ಹೆಣ್ಣು ಮಕ್ಕಳಿಗೆ ಅನುಗ್ರಹ ಮಾಡಬೇಕು ಅಂತ ಇವ್ ತಲೆ ಯಾವುದೋ ಹೆಣ್ಣು ಮಕ್ಕಳ ಐಡಿಯಾ ಬಂತು. ಅವನು ಏನ್ ಮಾಡಿದ, ಕೃಷ್ಣ ನಗ್ತಾ ನಗ್ತಾ ಆ ಹುಡುಗರೆಲ್ಲ ಹೇಳ್ದ, ಹಸುವ ತಿನ್ಲಿಕ್ಕೆ ಏನಾದ್ರು ಬೇಕಾ? ಒಂದ್ ಕೆಲಸ ಮಾಡಿ, ಅಲ್ಲಿ ನೋಡಿ ದೂರದಲ್ಲಿ ಹೊಗೆ ಕಾಣಿಸ್ತಾ ಇದೆ, ತುಂಬಾ ಮನೆಗಳು ಕಾಣಿಸ್ತಾ ಇದೆ, ಹೊಗೆ ಬರ್ತಾ ಇದೆ ಅಂದ್ರೆ ಹೋಮ. ಹೋಮ ಇದೆ ಅಂದ್ರೆ ನೈವೇದ್ಯ, ಪ್ರಸಾದ, ಊಟ, ಎಲೆ, ಬ್ರಾಹ್ಮಣರಿಗೆ 2 ಪಲ್ಯ, 2 ಕೋಸಂಬರಿ, ಗೊಜ್ಜು, 1 ಚಿತ್ರಾನ್ನ, ಎಲ್ಲ ಮಿನಿಮಮ್ ಇದ್ದೇ ಇರುತ್ತೆ. ನೀವಲ್ಲಿ ಹೋಗಿ ನಮ್ಮ ಅಣ್ಣನ ಹೆಸರು ಹೇಳಿ, ಬಲರಾಮ ಬಂದಿದ್ದ. ಕಳ್ಳ ತನ್ನ ಹೆಸರು ಹೇಳಿಲ್ಲ, ನಮ್ಮ ಅಣ್ಣನ ಹೆಸರು ಹೇಳಿ ಬಲರಾಮ ಬಂದಿದ್ದಾನಿಂದ ನಮ್ಗೆ ಕೊಡ್ಬೇಕಾದ್ದು ಕೊಡಿ, ನಮ್ಮ ಪಾಲಿಂದ ಓದಾನ ಅಂತ. ಅಂದ್ರೆ ಹಂಚಿ ತಿನ್ಬೇಕು. ಒಂದು ವಸ್ತುವನ್ನ ಯಾರ್ಯಾರು ಕೊಡ್ಬೇಕೋ ಅವ್ರು ಕೊಟ್ಟು ತಿನ್ಬೇಕು. ಅದರಿಂದ ನೀವು ಸಂತರ್ಪಣೆಗಾಗಿ ಮಾಡಿರುವ ಅನ್ನದಲ್ಲಿ ನಮ್ಮ ಪಾಲು ಏನಿದೆ ಅದನ್ನ ಕೊಡಿ ಅಂತ ಕೇಳ್ರಿ, ಕೊಡ್ತಾರೆ, ಎಲ್ಲ ತಿಂದ್ರಿ. ಕೃಷ್ಣ ಹೇಳಿದ, ಐಡಿಯಾ ಕೊಟ್ಟ. ಈ ಹುಡುಗರಿಗೆಲ್ಲ ಖುಷಿ ಆಯ್ತು. ಅವೆಲ್ಲ ಒಂದೇ ಸ್ಪೀಡಲ್ಲಿ ಬಿಟ್ಕೊಂಡು ಸೀದಾ ಹೋಗಿ ಎಲ್ಲಿ ಬರ್ತಿತ್ತೋ ಅಲ್ಲೆಲ್ಲ ಹೋಗಿ ತತ್ರ ಗತ್ಕೊಳ್ಳುವುದನ್ನ ಗೋಪಾಯಾಚರಾಸ್ಮಿ. ಅವರೆಲ್ಲ ಹೋಗಿ ಕೇಳ್ತಾ ಇದ್ದಾರೆ. ಅವರೆಲ್ಲ ಅಲ್ಲಿ ಆಚಾರ್ಯಗಳೆಲ್ಲ ಕೂತಿದ್ರು. ಅವರು ಸ್ವಾಹ ಸ್ವಾಹ ಅಂತ ಬ್ರಾಹ್ಮಣರೆಲ್ಲ ಕೂತಿದ್ರು. ಅಲ್ಲಿ ಹೋದ ಈ ಕೃಷ್ಣನ್ ಕಡೆಯವರೆಲ್ಲ ಹೋಗಿ ಆ ಬ್ರಾಹ್ಮಣರು ನೋಡಿ ಕೈ ಮುಕ್ಕೊಂಡು ನಮಸ್ಕಾರ ಮಾಡಿ ಕೇಳ್ತಾ ಇದ್ದಾರೆ. ಇಲ್ಲೇ ಹತ್ತಿರದಲ್ಲಿ ನಂದಗೋಪನ ಮಗ ಬಲರಾಮ ಬಂದಿದ್ದಾನೆ, ಸ್ನೇಹಿತರ ಜೊತೆಗೆ ಬಂದಿದ್ದಾನೆ, ಅವನ ಒಟ್ಟಿಗೆ ಕೃಷ್ಣನು ಬಂದಿದ್ದಾನೆ, ಅವರಿಗೆಲ್ಲ ಹಸಿವಾಗ್ತಾ ಇದೆ, ಏನಾದ್ರು ತಿನ್ಲಿಕ್ಕೆ ಪ್ರಸಾದ ಇದ್ರೆ ಕೊಡಿ ಆಚಾರ್ಯ ಅಂತ ಕೇಳಿದ್ರೆ ಈ ಆಚಾರ್ಯ ಇಬ್ಬರು ಕೂಡ ನೋಡ್ಲಿಲ್ಲ. ಅವರು ಕೆಟ್ಟ ಮಕ್ಕ ಮಾಡ್ಕೊಂಡು ಹೋಮ ಮಾಡೋ ಟೈಮ್ ಮೊದಲು ಊಟಕ್ಕೆ ಬಂದ್ಬಿಟ್ರು ಅಂತ ಬೈಕೊಂಡು ಅವರು ಹೂ ಅಂತಾನೂ ಅನ್ಲಿಲ್ಲ, ಓಹೋ ಅಂತಾನೂ ಅನ್ಲಿಲ್ಲ, ಕೊಡ್ತೀನಿ ಕೊಡ್ಲಿಲ್ಲ ಅಂತಾನೂ ಅನ್ಲಿ, ಸುಮ್ಮನೆ ಸ್ವಾಹ ಸ್ವಾಹ ಮಾಡ್ತಾನೆ. ಈ ಹುಡುಗರು ಒಂದ್ ಸ್ವಲ್ಪ ಹೊತ್ತು ನಿಂತರು, ಅರ್ಧ ಗಂಟೆ ನಿಂತರು. ಈ ಆಚಾರ ಮೂರ್ತಿಗಳು ನೋಡಿದ್ರು, ಗಂಟು ಮುಖ ಗಂಟು ಶಿಖ ಎಲ್ಲ ಗಂಟೇಶ್ವರಗಳು ಹೇಳಿ ಎಲ್ಲ ಹುಡುಗರು ಓಡ್
ನೋಡ್ಕೋತ ಕೃಷ್ಣನ್ ಬಳಿಗೆ ಬಂದರು. ಆರು ಬದುಕಿದರಯ್ಯ ಹರಿ ನಿನ್ನ ನಂಬಿ ತೋರು ಈ ಜಗದೊಳಗೆ ಒಬ್ಬರನ್ನು ನಾನು ಕಾಣೆ. ನಿನ್ನ ಹೆಸರು ಹೇಳಿದರೆ ಚಿಂತೆಯೂ ಹುಟ್ಟರೋದಲ್ಲ. ನಿನ್ನ ಹೆಸರು ಹೇಳ್ಕೊಂಡೋದ್ರೆ ಭಿಕ್ಷೆ ಕೂಡ ಹಾಕಲಿಲ್ಲ ಕೃಷ್ಣ. ಕೃಷ್ಣ ಅಂದ ನನ್ನ ಹೆಸರು ಹೇಳಿದಾರ, ನಾ ಹೇಳ್ಬೇಡ ಅಂತ ಹೇಳಿದ್ನಲ್ಲ. ಇಲ್ಲ ಇಲ್ಲ, ನಿಮ್ಮ ಅಣ್ಣನ ಹೆಸರು ಹೇಳಿದ್ವಿ, ಏನ್ ಸಿಗ್ಲಿಲ್ಲ, ಏನು ಕೊಡ್ಲಿಲ್ಲ. ಎಲ್ಲಿ ಹೋಗಿದ್ರಿ? ಅದೇ ನೀವು ಹೇಳಿದ್ಯಲ್ಲ ಹೋಮ ಮಾಡೋ ಆಚಾರ ಅಂತ ಹೇಳಿ. ಕೃಷ್ಣ ಅಂದ ನೀವ್ ಯಾಕೆ ಹೋಗಿದ್ರಿ ಹೋಮ ಮಾಡೋ ಆಚಾರ ಹತ್ರ? ಅವ್ರ ಹತ್ರ ಹೋಗ್ಬಾರ್ದು. ಫಂಕ್ಷನ್ ಅಲ್ಲಿ ಇಬ್ಬರ ಹತ್ರ ಕೂತ್ಕೋಬಾರ್ದು. ಒಂದು ಅಡಿಗೆ ಮಾಡೋರು, ಇನ್ನೊಂದು ಹೋಮದವರು. ಯಾಕಂದ್ರೆ ಬೆಂಕಿ ಮುಂದೆ ಇದ್ದು 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 ಅವರೇ ಬೆಂಕಿ ತರ ಆಗ್ಬಿಟ್ಟಿರ್ತಾರೆ. ಯಾರು ಹೋದ್ರೆ ಅವ್ರ ಮೈ ಮೇಲೆ ಬಿದ್ದಿರ್ತಾರೆ. ಅದು ಸ್ವಲ್ಪ ದೂರದಿಂದ ಮಾತಾಡ, ಹೇಗಿದ್ರೆ ಆಗ್ತಾರೆ, ಚೆನ್ನಾಗಿದ್ರೆ ಹಿಂದೆ ಬಂದ್ಬಿಡ್ಬೇಕು. ಮುಂದೆ ಹೋದ್ರೆ ಮುಗೀತು, ಹೋಗ್ಬಾರ್ದು. ನೀವು ಒಂದು ಕೆಲಸ ಮಾಡಿ, ನಿಮ್ಗೆ ತಿನ್ಲಿಕ್ಕೆ ಬೇಕಾದ್ರೆ ನಾನೊಂದು ಐಡಿಯಾ ಹೇಳ್ತೀನಿ, ಹಾಗೆ ಮಾಡಿ. ಮತ್ತೆ ಕೃಷ್ಣ ಇನ್ನೊಂದು ಐಡಿಯಾ ಹೇಳಿದ, ನೀವು ಈ ಸತಿ ಹೋಗಿ ಅಲ್ಲೇ ಹೋಗಿ ಫ್ರಂಟ್ ಡೋರ್ ಅಲ್ಲಿ ಹೋಗ್ಬೇಡಿ, ಬ್ಯಾಕ್ ಡೋರ್ ಅಲ್ಲಿ. ಕಥೆ ಏನ್ ಗೊತ್ತಾ? ನಿಮ್ ಕೆಲಸ ಫ್ರಂಟ್ ಡೋರ್ ಅಲ್ಲಿ ಆಗಿದ್ರೆ ಬ್ಯಾಕ್ ಡೋರ್ ಇಂದ ಕೆಲಸ ಹೇಗೆ ಮಾಡಿಸ್ಕೊಳ್ಬೇಕು ಅಂತ ತೋರಿಸ್ಕೊಟ್ಟಿದ್ಯಾರು? ಕೃಷ್ಣ ರೀ. ಸ್ಟ್ರೈಟ್ ಆಗಿ ಹೋಗೋ ಕೆಲಸ ಆಗದಿದ್ರೆ ಇಂಡೈರೆಕ್ಟ್ ಆಗಿ ಹೇಗೆ ಹೋಗ್ಬೇಕು, ಏನಾಗಲ್ಲ ಅನ್ನೋ ಕೆಲ್ಸನೂ ಹೋಮ್ ಮಿನಿಸ್ಟರ್ ಕಡೆ ಆಗ್ಬಿಡುತ್ತೆ. ಹೋಮ್ ಮಿನಿಸ್ಟರ್ ಅಂದ್ರೆ ಹೋಮಲ್ಲಿ ಒಬ್ರು ಮಿನಿಸ್ಟರ್ ಇರ್ತಾರೆ. ಮಿನಿಸ್ಟ್ರು ಮನೆಯಲ್ಲೂ ಕೂಡ ಹೋಮಲ್ಲಿ ಒಬ್ರು ಮಿನಿಸ್ಟ್ರು, ಅವ್ರು ಹೇಳ್ಬಿಟ್ರೆ ಎಲ್ಲಾ ಮಿನಿಸ್ಟರ್ಗಳು ಹೇಳಿ ಕೇಳ್ಕೊಂಡಿದ್ವಿ. ಆದ್ರಿಂದ ನೀವೊಂದು ಕೆಲಸ ಮಾಡಿ, ಹಿಂದಿನ ಬಾಗಿಲಲ್ಲಿ ಹೋಗಿ ಅಲ್ಲಿ ಹೆಣ್ಮಕ್ಳು ಇರ್ತಾರೆ, ಅವ್ರ ಮುಂದೆ ಇಷ್ಟೇ ಹೇಳಿ, ಕೃಷ್ಣ ಬಂದಿದ್ದಾನೆ, ಹಸಿವು ಅಂತ ಇದ್ದಾನೆ, ಇಷ್ಟೇ ಹೇಳಿ. ಕೊಡಿಗಿಡಿ ಏನು ಕೇಳಬೇಡಿ, ಮುಂದಿನ ಮ್ಯಾಜಿಕ್ ನೋಡಿದ್ದ. ಇವ್ರಿಗೋ ಹಸಿವು, ಏನ್ ಹೇಳಿದ್ರು ಮಾಡ್ತಾ ಇದ್ದ, ಓಡಿದ್ವು ಮತ್ತೆ ಎಲ್ಲ ಮಕ್ಕಳು. ಹಿಂದೆ ಹೋಗಿ ನೋಡ್ತಾ ಇದ್ದಾರೆ, ಎಲ್ಲ ಹೆಣ್ಣು ಹೋಮ ಮಾಡ್ತಾ ಕೂತಿದ್ದಾರಲ್ಲ ಅವ್ರ ಯಜಮಾನರು, ಅವ್ರವ್ರ ಹೆಂಡತಿಗಳೆಲ್ಲ ಒಳ್ಳೊಳ್ಳೆ ಅಡಿಗೆ ಮಾಡಿ, ಯಜಮಾನ್ರು ಯಾವಾಗ ಕರೆದ್ರು ನೈವೇದ್ಯಕ್ಕೆ ಇಟ್ಬಿಡ್ಬೇಕು, ಎಲೆ ಹಾಕಕ್ ರೆಡಿ ಆಗ್ಬೇಕು. ಹಾಗೆ ಎಲ್ಲ ರೆಡಿ ಮಾಡಿ ಸ್ವಲ್ಪ ಪುರುಸೊತ್ತಿತ್ತು, ಎಲ್ಲ ಸೇರಿ ಮಾತಾಡಿ ಕೂತ್ಬಿಟ್ಟು ಈ ಸೀರಿಯಲ್ ಬರುವ ಕೆಲಸ ಎಲ್ಲ ಮಾಡಿ ಆ ಟಿವಿ ಮುಂದೆ ಕೂತ್ಕೊಂಡ್ಬಿಡ್ತಾರಲ್ಲ, ಹಾಗೆ ದಡ 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 ಎಲ್ಲ ಕೆಲಸ ಮಾಡಿ ಅವರೆಲ್ಲ ಮಾತಾಡಿ ಕೂತಿದ್ರು. ಆ ಸಮಯದಲ್ಲಿ ಕೃಷ್ಣನ ಸ್ನೇಹಿತರು ಬಂದರು. ಅವರಂತ ಇದ್ದಾರೆ, ರಾಮ ಕೃಷ್ಣರು ಮನೆಗೆ ಬಂದವರು, ಬಾಗಿಲ ತೆಗೆಯಿರಿ, ಕಾಮಧೇನು ಬಂದಂತಾಯ್ತು, ವರದ ಬೇಡಿದೆ. ಅವರೆಲ್ಲ ಬಂದು ಹೇಳ್ತಾ ಇದ್ದಾರೆ, ರಾಮಕೃಷ್ಣರು ಹಸು ಮೇಯಿಸ್ಕೊಂಡು ಬಂದ್ಬಿಟ್ಟಿದ್ದಾರೆ, ಹಸುವಾಗಿದೆ, ತಿನ್ಲಿಕ್ಕೆ ಏನಾದ್ರೂ ಬೇಕು ಅಂತ ಕೇಳಿದ್ರೆ, ಅವರು ತುಂಬಾ ದಿನದಿಂದ ಕೃಷ್ಣನ ಬಗ್ಗೆ ಕೇಳಿ 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 ಕೇಳ್ತಾ ಇರ್ತಿದ್ರು. ಕೃಷ್ಣನ ಕತೆ ಕೇಳಿದ ಹೆಣ್ಣು ಮಕ್ಕಳು ಕೃಷ್ಣನ ಕತೆ ಕೇಳಿ ಅವ್ರಿಗೇನಾಗಿತ್ತು ಅಂದ್ರೆ ತದ್ದರ್ಶನೋತ್ಸುಕಾಹ, ಯಾವಾಗ ಅವನ್ ನೋಡ್ತೀವಿ ಅಂತ ಅವ್ರು ಕಾಯ್ತಾ ಇದ್ರು. ಕತೆ ಕೇಳಿ 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 ನೋಡಿದ್ರೆ ಒಂದ್ಸತಿನಾರು ಆ ಕೃಷ್ಣನ್ ನೋಡ್ಬೇಕು. ಎಂತ ಮುದ್ದು ಕೃಷ್ಣ. ಆ ಎಲ್ಲ ಹೆಣ್ಣು ಮಕ್ಕಳ ಮನಸ್ಸು ತುಂಬಿ ಕೃಷ್ಣ ಇದ್ದ. ಇವತ್ತು ಆ ಹುಡುಗರು ಬಂದು ಹೇಳ್ತಾರೆ, ಕೃಷ್ಣ ಇಲ್ಲೇ ಬಂದಿದ್ದಾನೆ. ವಿಷಯ ಜಾತ ಸಂಭ್ರಮ, ತಕ್ಷಣದಲ್ಲಿ ಅವರಿಗೆ ಸಂಭ್ರಮಿಸಿ ಬಿಟ್ರು. ನಮ್ಮ ಮನಸ್ಸಿನಂತೆ ಭಗವಂತ ನಮಗೆ ದರ್ಶನ ಕೊಡ್ಲಿಕ್ಕೆ ಬಂದಿದ್ದಾನೆ. ಅವ್ರು ಹೇಳಿದ್ರು, ನಾವು ಏನು ಕೊಡಲ್ಲ, ಮತ್ತೆ ನಾವೇ ಎಲ್ಲ ಬಂದ್ ಬಡಿಸ್ತೀವಿ ಅಂದ್ರೆ. ಯಾಕಂದ್ರೆ ಬಡಿಸುವಾಗ ಕೃಷ್ಣ ನೋಡುವ ಭಾಗ್ಯ ಸಿಗುತ್ತಲ್ಲ ಅಂತ ಹೇಳಿ ಆ ಎಲ್ಲ ಹೆಣ್ಮಕ್ಳು ಇನ್ನೂ ಸ್ವಲ್ಪ ಸ್ಪೆಷಲ್ ಅಲಂಕಾರ ಮಾಡ್ಕೊಂಡ್ರು ಅಲ್ವಾ. ಕೆಲ್ಸಕ್ಕೆ ಬಾರ್ದೇ ಇದ್ದವ್ರ ಹತ್ರ ಹೋಗುವಾಗ್ಲೇ ಯಾವ್ದೋವರ ಯಾವ್ದೋ ಹೋದು, ಅವ್ರು ನೋಡ್ಲಿಕ್ಕೆ ಹೋಗುವಾಗ್ಲೇ ಏನ್ ಅಲಂಕಾರ ಮಾಡ್ಕೊಳ್ತಿರ್ತೀವಿ. 14 ಲೋಕದ ಮನ್ಮತ ಸಾಕ್ಷಾತ್ ಮನ್ಮತ ಕೃಷ್ಣ. ಅವನ ಬಳಿಗೆ ಹೋಗುವಾಗ ಸುಂದರವಾಗಿ ಹೋಗ್ಬೇಕು ಅಂತ ಹೇಳಿ ಹೆಣ್ಣು ಮಕ್ಕಳೆಲ್ಲ ಅಲಂಕಾರ ಮಾಡ್ಕೊಂಡ್ರು. ಮನೇಲಿ ಇದ್ದು ಬದ್ದ ಅಡಿಗೆ ಬಿತ್ತು ಪಾತ್ರೆ ಸಮೇತ ಗಂಟು ಕಟ್ಕೊಂಡಿದ್ದೆ. ಅವ್ರದ್ದು ಒಂದು ಮಹಿಳಾ ಮಂಡಳಿ ಇತ್ತು, ಏನ್ ಭಜನಾ ಮಂಡಳಿ ಹೆಸರು ಗೊತ್ತಿಲ್ಲ ರೀ. ಒಟ್ಟು ಅವ್ರದೊಂದು ಮಂಡಳಿ ಇತ್ತು. ಎಲ್ಲ ಒಂದೇ ಎಲ್ಲ ಅಲಂಕಾರ ಮಾಡ್ಕೊಂಡು ಎಲ್ಲ ಕ್ಯಾರಿಯರ್ ಹಿಡ್ಕೊಂಡು ಹೊರಟು. ಅವ್ರದೊಂದು 30-35 ಜನ ಇತ್ರಿ. ಅವೆಲ್ಲ ಹೊರಟು. ಇವರೆಲ್ಲ ರೆಡಿ ಮಾಡ್ಕೊಂಡು ಹೊರಡುವಾಗ ಈ ಸ್ವಾಹ ಸ್ವಾಹ ಅಂತ ಒಬ್ಬ ಆಚಾರ್ಯ ಯಾಕೋ ಬೀಚಿಗೆ ಬಂದು ನೋಡ್ತಾರೆ, ಗಾಬರಿ ಆಗುತ್ತೆ. ಎಲ್ಲಾ ಮನೆ ಹೆಂಡತಿಗಳು ಕೂಡ ಕ್ಯಾರಿಯರ್ ಹಿಡ್ಕೊಂಡು ಹೊರಡ್ತಿದ್ವಿ.
ಅದು ಏನು ಮಧ್ಯಾಹ್ನ ಟೈಮ್, ಇನ್ನೇನು ಎಲೆ ಹಾಕೋ ಬಡಿಸೋ ಟೈಮ್. ಇಂಥ ಟೈಮಲ್ಲಿ ಹೆಂಡತಿ ಹೋಗ್ಬಿಟ್ರಿ ಏನ್ ಮಾಡ್ಬೇಕ್ರಿ? ಅವ್ರು ಗಾಬರಿ ಆಗೋರು, ಹೋಮ ಮಾಡೋದೆಲ್ಲ ಹೇಳಿದ್ರು, ನಿಮ್ಮ ಮನೆಯವರೆಲ್ಲ ಹೋಗ್ತಾ ಇದ್ದಾರೆ ನೋಡಿ. ಅವರೆಲ್ಲ ಈಚೆಗೆ ಬಂದು ಹೆಂಡತಿಗಳಿಗೆಲ್ಲ ಜೋರ್, ಆಗಿನ ಕಾಲದಲ್ಲಿ ಹೆಂಡತಿ ಮೇಲೆ ಜೋರ್ ಮಾಡೋ ಕಾಲ ಅದು, ಈ ಕಾಲ ಅಲ್ಲ, ಅದು ಹಳೆಯ ಕಾಲ. ಜೋರ್ ಮಾಡಿದ್ರು. ಆ ಹೆಂಡತಿಗಳೆಲ್ಲ ಒಂದು ದಿನ ತುಟಿಕ್ ಪಿಟಿಕ್ ಅಂತಿರ್ಲಿಲ್ಲ ಯಜಮಾನ್ರಿಗೆ. ಇವತ್ತು ಆ ಯಜಮಾನ್ರೆಲ್ಲ ಬಂದು ಜೋರ್ ಮಾಡಿದ್ರೆ ಇವ್ರದು ಒಂದೇ ವಾಯ್ಸ್, ನಿಮ್ ದಿನ ಇದ್ದದ್ದೇ ಗೋಳು. ನೀವು ಕಿತಾಪತಿ, ಈಗ ಹತ್ತಿರ ಬಂದಿರೋನು ಶ್ರೀಪತಿ, ನಾವಲ್ಲೇ ಹೋಗ್ತೀವಿ, ಏನ್ ಕೇಸ್ ಹಾಕೊಳ್ತೀರೋ ಹಾಕೋ ಹೋಗಿ ಅಂತ ಹೇಳಿ ಎಲ್ಲ ಬಂಧು ಬಾಂಧವರನ್ನ, ಮಕ್ಕಳು ಬರೀ ಎಲ್ಲರನ್ನು ಬದಿಗಿಟ್ಟು ಧಾವಿಸಿ ಹೋಗ್ತಾ ಇದ್ದಾನೆ. ಅದರಲ್ಲೊಬ್ಬ ಗಂಡ ಇದ್ದಾನೆ, ಅವನ್ ಬಾರಿ ಜೋರ್ ಗಂಡ. ಅವ್ ಹೆಂಡತಿ ಹಂಗೆ ಪಾಪ ಹೆದರು ಹೋಗ್ತು. ಅವಳು ಕೈ ಹಿಡಿದು ದಾರ ಎಳ್ಕೊಂಡು ಹೋಗಿದ್ದೆ, ಒಂದ್ ರೂಮಲ್ಲಿ ಹಾಕಿ ಲಾಕ್ ಮಾಡಿ ಎಲ್ಲರ ಕೈಗೆ ಬಿದ್ದಿರು ಅಂದ್ಬಿಟ್ಟ. ಅಷ್ಟು ಜನರಲ್ಲಿ ಒಬ್ಬಳೇ ಒಬ್ಳು ಮಿಸ್ ಆಗಿ ರೂಮಲ್ಲಿ ಸಿಕ್ಕಾಕ್ಬಿಟ್ಟು ಬಿದ್ದವರೆಲ್ಲ ಈ ನದಿ ಸಮುದ್ರ ಸೇರುವಾಗ ವೇಗವಾಗಿ ಬರುವಂತೆ ಕೃಷ್ಣನನ್ನ ನೋಡ್ಬೇಕು ಅನ್ನುವ ಆಶೆಯಲ್ಲಿ ವೇಗವಾಗಿ ಎಲ್ಲ ಬರ್ತಾ ಇದ್ದಾರೆ. ಅವರೆಲ್ಲ ಬರೋದ್ ನೋಡ್ಬಿಟ್ಟ ಕೃಷ್ಣ. ಅವನೇನ್ ಮಾಡ್ದ, ತನ್ನ ಇಬ್ರು ಫ್ರೆಂಡನ್ ಕರೆದು ಒಬ್ಬನ ಮೇಲೆ ಒಂದ್ ಕೈ, ಇನ್ನೊಬ್ಬನ ಮೇಲೆ ಒಂದ್ ಕೈ ಹಾಕೊಂಡು ಸೊಟ್ಟಗೆ ನಿಂತ. ಈ ಕಾಲೇಜ್ ಹುಡುಗರು ನಿಂತ್ಕೊಳ್ತಾರಲ್ಲ ಹಾಗೆ ಸ್ಟೈಲ್ ಆಗಿ ನಿಂತ. ಅಷ್ಟು ಸ್ಟೈಲ್ ಮಧ್ಯದಲ್ಲಿ ಇನ್ನೊಂದು ಸ್ಟೈಲ್ ರೀ, ಕೈಯಲ್ಲಿ ಒಂದು ಕಮಲ ಹಿಡ್ಕೊಂಡು ಅದನ್ನು ಗರ 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 ತಿರ್ಸ್ತಾ ಇದ್ದ. ಈ ಹೂ ಹಿಡ್ಕೊಂಡು ತಿರ್ಸೋದು ಇದೆಲ್ಲ ಪ್ರೀತಿಯ ದ್ಯೋತಕ. ಕೃಷ್ಣ ಹೂ ಹಿಡ್ಕೊಂಡು ತಿರ್ಸ್ತಾ ಇದ್ದಾನೆ. ಯಾವ ಹೂವ? ಕಮಲ. ಈಗೆಲ್ಲ ಹಿಡ್ಕೊಳ್ಳೋದು ಅವು ಗುಲಾಬಿ, ರೋಸ್, ಡೇಂಜರ್ ಕಲರ್ ರೋಸ್. ನಾನು ಡೇಂಜರ್, ನೀನು ಡೇಂಜರ್, ಹೋಗ. ಕೃಷ್ಣ ಕಮಲ ಹಿಡ್ಕೊಂಡೆ. ಕಥೆ ಏನಂದ್ರೆ, ಕಮಲ ಕಮಲೆ ಅಂದ್ರೆ ಯಾರದು? ಮಹಾಲಕ್ಷ್ಮಿ. ಅವಳು ನನ್ನ ಕಂಟ್ರೋಲ್ ಅಲ್ಲಿ ಇದ್ದಾಳೆ ಅಂತ ತೋರಿಸ್ಲಿಕ್ಕೆ ಕಮಲವನ್ನ ತಿರ್ಸ್ತಾ ಇದ್ದ. ಇನ್ನೊಂದೇನಂದ್ರೆ, ಕಮಲೆಯ ಗಂಡನ ಜಗತ್ತಿನಲ್ಲಿ ತ್ರಿಲೋಕ ಸುಂದರಿ ಯಾರು? ರಮಾದೇವಿ, ಜಗನ್ಮಾತೆ. ಅವಳ ಒಡೆಯ ನಾನು, ನನಗೆ ಯಾವ ಹೆಣ್ಣು ಮಕ್ಕಳ ಮೇಲೆ ಕಣ್ಣಿಲ್ಲ ಹಾಗೆ ತೋರಿಸ್ತಾ ಇದ್ದಾನೆ. ಆದರೆ ಕೃಷ್ಣನ ಅದ್ಭುತವಾದ ರೂಪಕ್ಕೆ ಈ ಎಲ್ಲ ಹೆಣ್ಣು ಮಕ್ಕಳು ಮರಳಾಗ್ಬಿಟ್ಟಿದ್ದಾರೆ. ಅವನು ನೋಡ್ತಾ ನೋಡ್ತಾ ನಿಂತ್ಬಿಟ್ಟು. ಅಷ್ಟು ಚಂದದ ಅಂದದ ಮುದ್ದು ಕೃಷ್ಣ. ಅವನು ಮತ್ತೆ ರಾಮನನ್ನ ಮಧ್ಯ ಕೂಡಿಸಿದ್ರು. ತಾವು ತಂದಿದ್ರು ದೊಡ್ಡ ಎಲೆ ಹಾಕಿ ಎಲ್ಲ ಬಡಿಸ್ತಾ ಇದ್ದಾರೆ. ಉಪ್ಪಿನಿಂದ ತುಪ್ಪದ ತನಕ ಬಡಿಸ್. ಒಬ್ಬೊಬ್ರ ಮನೇಲಿ ಒಂದೊಂದ್ ತರ ಸ್ವೀಟ್. ಎಲ್ಲರೂ ಭಕ್ತಿ ಪ್ರೀತಿಯಿಂದ ಕೃಷ್ಣ ಪ್ರೀತನಾಗಲಿ ಅಂತ ಮಾಡಿದ್ದಾರೆ. ಎಲ್ಲ ಅಡಿಗೆ ಬಡಿಸಿದ್ರು. ಕೃಷ್ಣ ಪ್ರೀತನಾಗು ಅಂತ ಕೃಷ್ಣಾರ್ಪಣ ಅಂದ್ರು. ಕೃಷ್ಣ ಊಟಕ್ಕೆ ಕೂತ, ಬಲರಾಮ ಊಟಕ್ಕೆ ಕೂತ, ಫ್ರೆಂಡ್ ಎಲ್ಲ ಕೂತರು. ಊಟಕ್ಕೆ ಕೂತ್ರೆ ಕೃಷ್ಣ ಆ ಉಪ್ಪಿನಕಾಯಿ ತಗೊಳ್ಳೋದಂತ ನಾಲ್ಗೆಗಿಟ್ಟು, ಈ ಉಪ್ಪಿನಕಾಯಿ ಯಾರ ಮನೆದು ಅನ್ಬೇಕಂತ. ದೂರದಲ್ಲಿ ಕೂತು ಒಂದ್ ಹೆಣ್ಣು, ನಮ್ದು ಕೃಷ್ಣ ಅಂತ. ಅಲ್ಲ, ನೀವು ತಂದ್ಕೊಟ್ಟು ಹೂವ ಒಂಚೂರು ದೇವ್ರ ಮೇಲೆ ಹಾಕಿದ್ರೆ ಎಷ್ಟು ಖುಷಿ ಆಗತ್ತೆ. ಸ್ವಯಂ ಭಗವಂತ ಪ್ರತಿಯೊಂದು ಪದಾರ್ಥವನ್ನ ತಿಂತ ಹಪ್ಪಳ ಎಷ್ಟು ಚೆನ್ನಾಗಿದೆ, ಇದೆಷ್ಟು ಚೆನ್ನಾಗಿದೆ, ಅದಷ್ಟು ಯಾವಾಗ್ಲೂ ಊಟ ಮಾಡುವಾಗ ಚೆನ್ನಾಗಿದೆ ಅಂತ ಊಟ ಮಾಡಿದ್ರೆ ಅದು ದೇವರ ಪ್ರಸಾದ ಆಗುತ್ತೆ. ಊಟಕ್ಕೆ ಹೋದಾಗ ನಿಮ್ ಕೈಲಾದ್ರೆ ಕಾಂಪ್ಲಿಮೆಂಟ್ಸ್ ಹೇಳಿ, ಕಂಪ್ಲೇಂಟ್ ಹೇಳ್ಬೇಕು. ತುಂಬಾ ಜನ ಊಟಕ್ಕೆ ಕೂತಾಗ ಅದೇನ್ ಸಾರ ಹುಡುಗಾರ ಹೆಂಗ್ ಮಾಡಿದ್ಯಾ ನೋಡು, ಇದೇನ ಅನ್ನನ. ಈ ಕೆಲವ್ರಿಗೆ ಅನ್ನ ಮಿಡ್ಡೆ ಮಾಡಿದ್ರೆ ಆಗಲ್ಲ. ಮಿಡ್ಡೆ ಅಂದ್ರೆ ಗೊತ್ತಲ್ಲ, ಮುದ್ದೆ ಮಾಡಿದ್ರೆ ಆಗಲ್ಲ, ಉದ್ರಾಗಿರ್ಬೇಕು. ಕೆಲವ್ರಿಗೆ ಉದುರಿರ್ಬಾರ್ದು, ಮಿಡ್ಡೆ ಇಲ್ದಾದ್ರೆ ಬಾಯಿಗೆ ಬಂದಾಗ ಮಾತಾಡ್ತಾರೆ. ನಮ್ಮಲ್ಲಿ ಒಬ್ರು ಯಾರೋ ಹಿಂದೆ ಇದ್ರಂತ, ಅವ್ರಿಗೆ ಅನ್ನ ಉದುರಾಗಿರ್ಬೇಕು. ಮಿಡ್ಡೆ ಮಾಡಿಬಿಟ್ರೆ ಚಂಡಾಮಂಡಲ ಸಿಟ್ಟು ಗಂಡಂಗೆ. ಆದ್ರೆ ಈ ತರ ಎಲ್ಲ ಪುರಾಣ ಕೇಳ್ಬಿಟ್ಟಿದ್ದ, ಬೈಬಾರ್ದು, ಊಟಕ್ಕೆ ಕೂತಾಗ ಯಾರನ್ನು ಏನ್ ಅನ್ಬಾರ್ದು. ಆ ಹೆಂಡತಿ ಎಲ್ಲ ಅನ್ನಕ್ಕೆ ನೀರಿಟ್ಟು ಏನ್ ಜಾಸ್ತಿ ಇಟ್ಟಿದ್ಲು, ಅನ್ವೇ ಅಕ್ಕಿನೇ ಕೆಟ್ಟದಿತ್ತೋ ಎಲ್ಲ ಮುದ್ದೆ ಹಾಕಿ ಕೂತ್ಬಿಟ್ಟಿದ್ಲು. ಅವಳಿಗೆ ಗಡಗಡ ನಡಗಿಲ್ಲ. ಗಂಡ ಏನಂತಾನೋ ಭಯದಿಂದ 2 ಸೌಟ್ ಅನ್ನ ಹಾಕಿದ್ಲು. ಸೈಡಲ್ಲಿ ಹೋಗಿ ನಿಂತುಬಿಟ್ಟು ಇವನ್ ಪರಿಶೇಚನೆ ಮಾಡಿ ಚಿತ್ರಾವತಿ ಇಟ್ಟ. ಅನ್ನ ನೋಡ್ತಾನೆ, ಒಂದೇ ತುರ್ತು, ಉಂಡೆ. ಅವನ್ ಏನ್ ಮಾಡಿದ ಅಂದ್ರೆ ಅನ್ನನ 3 ಉಂಡೆ ಮಾಡಿಟ್ಟು ಹೆಂಡತಿನ ಕರೆದ, ನಮಸ್ಕಾರ ಮಾಡು, ನಿಮ್ಮಪ್ಪ, ನಿಮ್ ತಾತ, ನಿಮ್ ಮುತ್ತಾತ
ಅವನು ನಿಜವಾಗಿ ಹೇಳಿದ್ದು ಪಿಂಡ ಅಂತ ಅನ್ಬೇಕು ಅನ್ನೋದ್ರ ಬಳಿ ನಮಸ್ಕಾರ ಮಾಡಿ ಅಂದ್ಬಿಟ್ಟ. ಕೆಲವರಿಗೆ ಅದು ಏನ್ ಮಾಡಿದ್ರು ಗೊತ್ತಾಗಲ್ಲ, ಇವ್ರಿಗೆಲ್ಲ ಮಾತಾಡ್ತಾರೆ. ಸ್ವಾದು ಸ್ವಾದು ಪದೇ ಪದೇ, ತುತ್ತು ತುತ್ತು ತಿನ್ನುವಾಗ್ಲೂ ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ರೆ ದೇವರ ಪ್ರಸಾದ. ಪ್ರತಿ ಒಂದಕ್ಕೂ ಇದು ಕುಪ್ ಸಾಲದು ಅದಕ್ಕೆ ಇದು ಸಾಲದು ಅಂದ್ರೆ ಮನೆಯವ್ರಿಗೂ ಬೇಜಾರಾಗ್ಬಿಡಿ. ನೀವು ಮನೆಯವ್ರು ಬಡಿಸಿದಾಗ ಸುಮ್ಮನೆ ಊಟ ಮಾಡ್ಬಿಡಿ, ನಿಮ್ಗೆ ಎಷ್ಟು ಗೌರವ ಗೊತ್ತಾ. ಅಯ್ಯೋ ನಮ್ಮ ಯಜಮಾನ್ರು ದೇವ್ರು ಅಂತ ಏನಾರು ಹಾಕ್ಬಿಡಿ, ಸುಮ್ಮನೆ ತಿನ್ಬಿಟ್ಟೆ, ನಿಮ್ಗೂ ಒಳ್ಳೇದು. ಹೌದು, ನಿಮ್ಗೆ ಬೇಕಾ, ಪಕ್ಕದಲ್ಲಿ ಇದ್ದೇ ಇರುತ್ತೆ ಮಾವನ ಮನೆ, ಹೋಗಿ ದರ್ಶಿನಿ ಹೋಗಿದ್ದೀರ ಹೋಗ್ಬೇಡಿ. ದೇವರು ಕೊಟ್ಟದ್ರಲ್ಲಿ ತೃಪ್ತಿ ಪಡಬೇಕು ಅಂತ ದೇವರು ತೋರಿಸ್ತಾ ಒಂದೊಂದನ್ನು ಸ್ವೀಕಾರ ಮಾಡ್ತಾ, ಯಾರು ಮಾಡಿದ್ದು ಕೇಳ್ದ, ಎಲ್ಲ ಊಟ ಮಾಡ್ದ. ಚತುರ್ವಿಧಂ ಬಹುಗುಣಂ ಅನ್ನನಾದಾಯ ಭಾಜ ಅಭಿಸಸ್ರು ಪ್ರಿಯಂ ಸರ್ವಾಹ. ಅಭಿಸಸ್ರು ಅಂದ್ರೆ ಬಡಿಸೋದು, ಪ್ರೀತಿಯಿಂದ ಬಡಿಸ್ತಾ ಇದ್ದಾನೆ. ಅಡಿಗೆ ಮಾಡೋದು ಎಷ್ಟು ಮುಖ್ಯನೋ ಬಡಿಸೋದು ಅಷ್ಟೇ ಮುಖ್ಯ. ಬಡಿಸೋದು ಎಷ್ಟು ಮುಖ್ಯನೋ ಪ್ರೀತಿಯಿಂದ ಬಡಿಸೋದಷ್ಟೇ ಮುಖ್ಯ. ಈ ಕೆಲವು ಸತಿ ಸಾರು ಬಡಿಸ್ತಿರ್ತಾರೆ, ಅವ್ರಿಗೆ ತುಂಬಾ ಸಾರು ಬೇಕು, ಇನ್ ಸ್ವಲ್ಪ ಹಾಕಿ ಇನ್ ಸ್ವಲ್ಪ ಹಾಕಿ. ಮೂರನೇ ಸತಿ ಕೇಳಿದ್ರೆ ಆ ಬಡಿಸೋ ಮೇಲಿಂದ ಬಿಡ್ತಾನೆ. ಇನ್ನೊಂದ್ ಸತಿ ಕೇಳ್ಬೇಕಲ್ಲ ಅವ್ರು ಸಾರು. ಹಾಗೆಲ್ಲ ಬಡಿಸಬಾರ್ದು. ಪ್ರೀತಿಯಿಂದ ತಾಯಿ ಮಗುವಿಗೆ ಬಡಿಸುವಂತೆ ಅಭಿಸಸ್ರು, ಪ್ರೀತಿಯಿಂದ ಬಡಿಸ್. ಯಾರ ಮನೆಗೆ ಯಾರು ಅನ್ನ ನೀರು ಗತಿ ಇಲ್ಲದೆ ಬರಲ್ಲ ರೀ. ಯಾರು ಮನೆಗೆ ಬಂದಾಗ ಪ್ರೀತಿಯಿಂದ ಬಡಿಸಿದ್ರೆ ಅವ್ರು ನಿಮ್ಮನೆಗೆ ಬರುವಾಗೆಲ್ಲ ನೀವು ಬಡಿಸಿದ ಐಟಮ್ಗಿಂತೂ ನಿಮ್ ಪ್ರೀತಿಯನ್ನ ನೆನಪಿ. ಪಾಪ ಎಷ್ಟು ಶ್ರದ್ಧೆಯಿಂದ ಮಾಡಿ, ಎಷ್ಟು ವಿಶ್ವಾಸ ತೋರಿಸಿದ್ರಿ, ಏನ್ ಮಾಡಿದ್ದ ಅಡಿಗೆ ಅದೇನು ನೆನಪಿಲ್ಲ, ಆದ್ರೆ ನೀವು ಮಾಡಿದ ಆ ಪ್ರೀತಿ ವಿಶ್ವಾಸ ನಾವು ಮರೆಯೋದೇ ಇಲ್ಲ ಅಂತ. ತಿಂದನ್ನ ಹೋಗುತ್ತೆ, ಹಾಕಿದ ಊಟ ಮರ್ತು ಹೋಗುತ್ತೆ, ಮಾಡಿದ ವಿಶ್ವಾಸ ಮಾತ್ರ ಇಡೀ ಜೀವನ ಉಳ್ಕೊಳ್ಳು ಅಲ್ವಾ. ನೀವು ಒಳ್ಳೆ ಅಡಿಗೆ ಮಾಡಿರ್ಬೋದು, ಬಡಿಸುವಾಗ ಪ್ರೀತಿ ಇಲ್ಲ ಅಂದ್ರೆ ಅದು ಬೇಡ ಆಗುತ್ತೆ. ಒಳ್ಳೆ ಶಾವ್ಗೆ ಪಾಯಸ ತುಪ್ಪದಲ್ಲಿ ಹುರಿದು ಒಳ್ಳೆ ಕೇಸರಿ ಪಚ್ಚಕರ್ಪೂರ ಎಲ್ಲ ಹಾಕಿ ಬಂದವ್ರಿಗೆ ಬಡಿಸ್ತಾ, ನಿಮ್ ಜನ್ಮದಲ್ಲಿ ಇಂಥ ಪಾಯಸ ತಿಂದಿಲ್ಲ, ತಿನ್ ಸಾಯಿ ಇನ್ನೊಂದ್ ಸ್ವಲ್ಪ ಹಾಕಲ್ಲ ಅಂತೇನಾರು ಅಂದ್ರೆ ಯಾರ್ದಾದ್ರು ಪಾಯಸ ಒಳಗೆ ಇಳಿಯತ್ತಾ? ನೀವು ಅದೇ ಪಾಯಸ ಬಡಿಸುವಾಗ ಏನೋ ನಮ್ ಮನೆಗ್ ಬಂದಿದ್ ನಮ್ ಪುಣ್ಯ, ನೀವು ಬರೋರೇ ಅಲ್ಲ, ನೀವು ಬಂದಾಗ್ಲೇ ನಮ್ಗೇನ್ ಅಡಿಗೆ ಮಾಡ್ಬೇಕು ತೋಚಲಿಲ್ಲ, ಏನೋ ಒಂದ್ ಅನ್ನ ನೀರು ಮಾಡಿದೀನಿ, ಏನೋ ಒಂದ್ ಪಾಯಸ ಅಂತ ಮಾಡಿದೀನಿ, ಇನ್ನೇನ್ ಸ್ವೀಟ್ ಇಲ್ಲ, ನೀವು ಖಂಡಿತ 4 ಸೌಟ್ ಹಾಕ್ಸ್ಕೊಳ್ಳೇಬೇಕು ಅಂತ ಹೇಳಿ ಹಾಕಿದ್ರೆ ಶುಗರ್ ಫ್ಯಾಕ್ಟ್ರಿ ಓನರ್ ಇದ್ರು 5 ಸೌಟ್ ತಿಂತಾರೆ. ಶುಗರ್ ಇದ್ರು ಇನ್ನೊಂದ್ ಮಾತ್ರೆ ತಗೊಳ್ತೀನಿ ಪರವಾಗಿಲ್ಲ, ನಿಮ್ ಪ್ರೀತಿ ನಾ ಇನ್ನೇನ್ ಮಾಡಕ್ಕಾಗಲ್ಲ ಅಂತ ಹೇಳಿ ನೀವೇನ್ ಮಾತ್ರೆ ತಗೋಬೇಡಿ, ಪಾಯಸಕ್ಕೆ ಮಾತ್ರೆ ಹಾಕ್ಬಿಟ್ಟಿದೀನಿ ಅಂತ ಇವನು. ಹೀಗೆಲ್ಲ ನಡೆದು ಹೋಗ್ಬಿಡುತ್ತೆ. ಅಂದ್ರೆ ನೀವು ಮಾಡಿಸಿರೋ ಐಟಮ್ ನಿಂತು ಬಡಿಸುವಾಗ ಪ್ರೀತಿ ಇದೆಯಲ್ಲ ಬಹಳ ಮುಖ್ಯ. ಆ ಹೆಣ್ಣು ಮಕ್ಕಳು ತಾವು ಅಡಿಗೆ ಮಾಡಿದೀವಿ ಅನ್ನೋದಕ್ಕಿಂತಲೂ ಕೃಷ್ಣನ್ಗೆ ನಮ್ ಕೈಯಾರ ತುಪ್ಪ ಬಡಿಸ್ಬೋದು, ನಮ್ ಕೈಯಾರ ಸಾರು ಬಡಿಸ್ಬೋದು ಅನ್ನುವ ಪ್ರೀತಿಯಿಂದ ಬಂದಿದ್ರು. ಅವರೆಲ್ಲ ಅಡಿಗೆ ಬಡಿಸಿದ್ವಿ, ಎಲ್ಲ ಆಯ್ತ್ರಿ. ಕೃಷ್ಣ ಅಂದ, ಒಳ್ಳೆ ಅಡಿಗೆ ಮಾಡ್ಕೊಂಡ್ ಬಂದಿದ್ರಿ, ಹೊಟ್ಟೆ ತುಂಬಿತು, ನಿಮ್ಮಿಂದ ಭಾರಿ ಉಪಕಾರ ಆಯ್ತು, ಹೋಗ್ ಬರ್ತೀರಾ ಬಾಯಿ ಅಂದ್ರು. ಇವ್ರಂದ್ರು, ಏನ್ ಕೃಷ್ಣ ತಿನ್ಮೇಲೆ ಹೋಗಿ ಅಂತಿದ್ಯಾ ನಮ್ಮನ್ನ ಅಂದ್ರು. ಅಲ್ಲ ಯಾಕೆ ಹೋಗಲ್ಲ? ಇಲ್ಲ, ನಾವು ಪುರಾಣದಲ್ಲಿ ಏನ್ ಕೇಳಿದ್ವಿ, ನಿನ್ನ ಹತ್ರ ಹೋದವರು ಯಾರು ಮನೆಗೆ ಹೋಗಲ್ಲ ಅಂತ ಕೇಳಿದ್ವಿ. ನಾವು ಅದನ್ನ ನಂಬಿಕೊಂಡು ಇಲ್ಲಿ ಬಂದಿದ್ವಿ. ಅಲ್ಲ ನಂಬ್ಕೊಂಡು ಏನ್ ಮಾಡಿದ್ವಿ, ಅದನ್ನ ನಂಬ್ಕೊಂಡು ಮನೆಯವ್ರ ಜೊತೆ ಜಗಳ ಮಾಡ್ಕೊಂಡು ಬಂದ್ಬಿಟ್ಟಿದೀವಿ. ನಾವು ಮನೆಗೆ ಹೋದ್ರೆ ನಮ್ಮ ಯಜಮಾನ್ರು ಖಂಡಿತ ಸೇರ್ಸಲ್ಲ. ನಿಷಿದ್ಯಮಾನ ಪತಿಭಿಹಿ ಭ್ರಾತೃಭಿಹಿ ಬಂಧುಭಿಹಿ ಸುತೈಹಿ, ಎಲ್ಲ ನಮ್ಮನ್ನ ಹೋಗ್ಬೇಡ ಹೋಗ್ಬೇಡ ಅಂದ್ರು. ಯಾರು? ಯಜಮಾನ್ರು ಬೇಡ ಅಂದ್ರು, ಬಿಡಿ ಬಿಟ್ಕೊಳ್ಳಿ. ಮಕ್ಕಳು ಬೇಡ ಅಂದ್ರು, ಹೋಗಿ ನಿಮ್ ಬಂಧುಗಳು ತಂದೆ ತಾಯಿ ಅವರು ಬೇಡ ಅಂದ್ರು. ಎಲ್ಲರೂ ಬೇಡ ಅಂದ್ರು ಕೂಡ ಎಲ್ಲವನ್ನ ಬದಿಗಿಟ್ಟು ಪತಿ ಸುತಾನ್ವಯ ಭ್ರಾತೃಬಾಂಧವಾನ್ ಅತಿ ವಿಲಂಘ್ಯತೆ ಅಚ್ಯುತಾಗತ ಗತಿವಿದಸ್ತವೋ ಗೀತಮೋಹಿತಃ ಕಿತವಯೋಷಿತಃ ಕತ್ಯಜನ್ಯಿಷಿ. ಬಂಧು ಬಾಂಧವರೆಲ್ಲ ನಮ್ಮನ್ನು ಬೇಡ ಅಂದ್ರು, ಅವ್ರ ಮಾತನ್ನ ಮೀರಿ ಕೃಷ್ಣ ನಿನ್ನ ಬಳಿಗೆ ಬಂದಿದ್ದೇವೆ, ನಾವು ನಿನ್ನ ಹತ್ರ ಬಂದ್ರೆ ನನಗೆ ಸಂತೋಷ ಆಗತ್ತೆ ಅನ್ಕೊಂಡು ಬಂದಿದ್ವಿ.
ನೀನ್ ನೋಡಿದ್ರೆ ಮನೆಗೆ ಹೋಗು ಅಂತ ಇದೆಯಲ್ಲ. ಹಾಗಿದ್ದ ಕೃಷ್ಣ ಅವಾಗ ಅಂದ್ರೆ ಅವರು ಹೇಳ್ತು ವರ್ಣನೆ ಮಾಡ್ತಾರೆ. ಶ್ಯಾಮಂ ಹಿರಣ್ಯ ಪರಿದಿಂ ವನಮಾಲ್ಯ ಬರಹ ಧಾತು ಪ್ರಬಾಲ ನಟವೇಷ ಮನೋರಥಂಸೆ ವಿನ್ಯಸ್ತ ಹತ್ತ ಮಿತರೇಣ ದುನಾಬ್ಜಮಬ್ಜಂ ಕರುಣೋತ್ಪಲಾಲಕ ಕಪೋಲ ಮುಖಾಬ್ಜಹಾಸಂ. ಮುಖದಲ್ಲಿ ಮಾಸದ ಮಂದಹಾಸ, ತುಟಿಯ ಅಂಚಿನಲ್ಲಿ ಒಳ್ಳೆ ನಗುರಿ, ಅದಕ್ಕೆ ನಿಜವಾಗಿ ಸ್ಮೈಲ್ ಅಂತ ಕರೀತಾರೆ. ನಮ್ಗೆ ಸ್ಮೈಲೇ ಬರಲ್ಲ. ಆ ಫೋಟೋ ತೆಗಿಯೋರು ಕೈ ಮುಗಿದು ಕೇಳ್ಕೊತ ಪ್ಲೀಸ್ ಸ್ಮೈಲ್ ಪ್ಲೀಸ್ ಅಂದಾದ್ರು ಅದನ್ನೇ ಸ್ಮೈಲ್ ಅನ್ಕೊಂಡಿದ್ದೀನಿ. ನಿಜವಾಗಿ ನಮ್ಮಲ್ಲಿ ನಿಜವಾದ ನಗು ಇಲ್ಲ ರೀ. ಯಾರು ಸಿಕ್ಕರು ನಕ್ಕರು ಕೆಟ್ಟ ನಗು, ಅದು ಕುಹಕ ನಗು ಇರುತ್ತೆ, ಹೊಟ್ಟೆ ಕಿಚ್ಚು ಜಲಸ್ ನಗು ಇರುತ್ತೆ, ಪ್ರೀತಿಯ ನಗು ಇಲ್ಲ. ಭಗವಂತನ ತುಟಿಯಲ್ಲಿ ಮಾಸದ ಮಂದಹಾಸ, ಅವನು ಕಪೋಲ, ಉಬ್ಬಿದ ಕಪೋಲ, ಹಣೆ ಮೇಲೆ ಗುಂಗುರು ಗುಂಗುರು ಕೂದ್ಲು. ಅವನು ಈ ಕಡೆ ನೋಡಿದ್ರೆ ಈ ಕೂದ್ಲು ಈ ಕಡೆ ಬರ್ಬೇಕು, ಆ ಕಡೆ ನೋಡಿದ್ರೆ ಆ ಕಡೆ ಬರ್ಬೇಕು ಅಂತ ಗುಂಗುರು ಕೂದಲು. ಒಳ್ಳೆ ಕಿವಿಯಲ್ಲಿ ಕರ್ಣಕುಂಡಲ, ಹಿರಣ್ಯ ಪರಿಧಿ ಬಂಗಾರದ ಬಣ್ಣದ ಪೀತಾಂಬರವನ್ನು ಹುಟ್ಟಿದ್ದಾನೆ. ನೀಲದ ನೀಲ ಭಾಷೆ, ನೀಲಿ ಮೈ ಬಣ್ಣ ಭಗವಂತಂದು. ಆ ಕಾಡಿನಲ್ಲಿ ಸಿಗುವಂತ ಚಿಗುರು, ತುಳಸಿ, ಹೂವ, ಹುಲ್ಲು, ಅದರಿಂದಲೇ ಅಲಂಕಾರ ಮಾಡ್ಕೊಂಡ್ಬಿಟ್ಟಿದ್ದಾನೆ. ದೇವರು ಚೆನ್ನಾಗಿರೋದ್ರಿಂದ ಅವನಿಗೆ ಏನ್ ಮಾಡಿದ್ರು ಚೆನ್ನ. ಈ ಚೆನ್ನಾಗಿಲ್ದೇ ಇದ್ದವ್ರು ಏನ್ ಮಾಡ್ಕೊಂಡ್ರು ಚೆನ್ನ. ಕೃಷ್ಣ ಅವನು ಚೆನ್ನಾಗಿರೋದ್ರಿಂದ ನೀವೊಂದೇ ಒಂದು ವಸ್ತ್ರ ಉಡಿಸಿದ್ರು ಚೆನ್ನಾಗಿ, ಒಂದೇ ಒಂದು ಸಿಂಗಲ್ ಹಾರ ಹಾಕಿದ್ರು ಚೆನ್ನಾಗಿ ಕಾಣ್ತಾನೆ ಅಲ್ವಾ. ತಿಮ್ಮಪ್ಪಂಗ್ ನೋಡಿ, ಕಿರೀಟ ಇದ್ರೆ ಒಂಥರ, ಇಲ್ದಿದ್ರೆ ಒಂಥರ, ನಾಮ ಹಾಕೊಂಡ್ರೆ ಒಂಥರ, ಇಲ್ದಿದ್ರೆ ಒಂಥರ. ವಿಶ್ವರೂಪ ದರ್ಶನ ಅಂತ ಇದೆ, ನೇತ್ರ ದರ್ಶನ ಅಂತಿದೆ, ಪಾದ ದರ್ಶನ ಅಂತಿದೆ. ಒಂದೊಂದು ಅದ್ಭುತ ಒಂದು. ಯಾಕಂದ್ರೆ ಅವನು ಸ್ವತಃ ಚೆನ್ನಾಗಿ, ಅಂತಹ ಭಗವಂತ ಅವನ್ನ ನೋಡ್ತಾ ಹೆಣ್ಣು ಮಕ್ಕಳು ಹೇಳ್ತಾ ಇದ್ದಾರೆ, ನಾವು ತುಂಬಾ ಕಾಲದಿಂದ ನಿನ್ ಬಗ್ಗೆ ಕೇಳಿದ್ವಿ, ಈಗ ನೋಡ್ತಾ ಇದ್ವಿ, ನಿನ್ನ ಬಿಟ್ಟು ಹೋಗ್ಲಿಕ್ಕೆ ನನಗೆ ಮನಸ್ಸಾಗ್ತಾ ಇಲ್ಲ. ನಾವ್ ಎಲ್ಲಿ ಹೋಗಲ್ಲ ಕೃಷ್ಣ, ನಿನ್ನ ಬಿಟ್ಟು ನಾವ್ ಎಲ್ಲಿ ಹೋಗಲ್ಲ. ನೀನು ಸುಳ್ಳಾಡ್ಬಾರ್ದು, ನೀನೇ ಹೇಳಿದ್ದೀಯಾ, ಅನನ್ಯ ಚಿಂತಯಂತೋ ಮಾಂ ಯೇ ಜನಾಃ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮಂ ವಹಾಮ್ಯಹಂ. ನೀ ಹೇಳಿದೆಯಲ್ವಾ, ಅದನ್ನ ನಂಬಿ ನಾವೆಲ್ಲ ಗೀತ ಮೋಹಿತ, ನಿನ್ನ ಮಾತಿಗೆ ಮೋಹಿತರಾಗಿ, ನಿನ್ನ ಕೊಳಲ ಧ್ವನಿಗೆ ಮೋಹಿತರಾಗಿ, ನಿನ್ನ ಮಾತಿಗೆ ಮರುಳಾಗಿ ನಿನ್ನ ಬಳಿಗೆ ಬಂದಿದ್ದೇವೆ. ಪ್ರಾಣ ಬುದ್ಧಿ ಮನಕ್ಕಾತ್ಮ ದಾರಾಪತ್ಯ ಧನಾದಯ ಯತ್ ಸಂಪರ್ಕ ಪ್ರಿಯ ಆಸಿತ್ ಆಂಸ್ತಸ್ತ ಕೋನ್ವ ಪರಪ್ರಿಯ. ಎಲ್ಲರ ಪ್ರಾಣ, ಬುದ್ಧಿ, ಮನಸ್ಸು, ಇಂದ್ರಿಯ, ಶರೀರ, ಹೆಂಡತಿ, ಮಕ್ಕಳು, ಧನ ಕನಕ ವಸ್ತುಗಳ ಮೇಲೆ ನಮಗೆ ಪ್ರೀತಿ ಬರಬೇಕಾದ್ರೆ ಒಳಗೆ ನೀನಿರ್ಬೇಕು. ನೀನಿದ್ರೆ ನಮ್ಗೆ ಎಲ್ಲ ವಸ್ತುಗಳಲ್ಲಿ ಪ್ರೀತಿ. ನೀನಿಲ್ಲ ಅಂತ ಆದ್ರೆ ಪ್ರೀತಿ ಗೀತಿ ಹುಟ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ನಿನ್ನಿಂದ ಎಲ್ಲರೂ ನಮ್ಗೆ ಬೇಕಾದವರಾಗಿರ್ತಾರೆ. ಆದ್ರಿಂದ ನಾವು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಕೃಷ್ಣ ಅಂದ ಹಾಗೆಲ್ಲ ಅನ್ಬಾರ್ದು, ಗಂಡನ್ ಬಿಟ್ಟು ಹೀಗೆಲ್ಲ ಬರಬಾರ್ದು, ಹೋಗ್ಬೇಕು, ಅದೇ ಧರ್ಮ. ಹೆಣ್ಮಕ್ಳು ರಾತ್ರಿ ಎಲ್ಲ ಬರೋದು, ಎಲ್ಲಂದ್ರಲ್ಲಿ ಹೋಗೋದು, ಫ್ರೀ ಬಸ್ ಸಿಕ್ತು ಅಂತ ಯಾವ್ದೋ ಊರ್ ಬೆಳಗಾಗಿ ಎದ್ದು ಹೋಗ್ಬಿಡೋದು, ಮೈಸೂರು ಪಾಕ್ ತರಬೇಕು ಮೈಸೂರ್ಗೆ ಹೋಗ್ಬಿಡೋದು. ಎಲ್ಲೋಗಿದೆ ಅಂದ್ರೆ ಮೈಸೂರು ಪಾಕ್ ತರಕ್ ಮೈಸೂರ್ಗೆ ಹೋಗಿದ್ದೀನಿ ಅನ್ಸಾಗ್ಬಿಟ್ರಿ. ಗಂಡ ಟಿಕೆಟ್ ಇಲ್ಲ, ಕಾಸಿಲ್ಲ, ಊರೆಲ್ಲ ತಿರ್ಕೊಂಡಲ್ಲ, ಹಿಂಗೆಲ್ಲ ಹೋಗ್ಬಾರ್ದು, ಮನೆಗೆ ಹೋಗ್ರಿ ಅಂತ ಕೃಷ್ಣ. ಎಲ್ಲ ಬಂಧು ಬಾಂಧವರನ್ನ ಬಿಡಬಾರದು ಅಂತ ಆ ಹೆಣ್ಮಕ್ಳು ಅಂದ್ರು. ಕೃಷ್ಣ ಇವರೆಲ್ಲ ಎಲ್ಲಿಯ ತನಕ ಬಂಧುಗಳು? ಅಣುವು ತಪ್ಪಿದ ಬಳಿಕ ಆವನೆಟ್ಟನ ಕಾಣಿ, ಉಸಿರಿರೋವರೆಗೂ ಚಿಕ್ಕಪ್ಪ ಅದು ಇದು ಅಂತ ಎಲ್ಲ ಬರ್ತಾರೆ. ಈ ಉಸಿರೋದ್ಮೇಲೆ ಯಾರು ಬರ್ತಾರೆ? ಕೃಷ್ಣ. ಹಿಂದಿನ ಜನ್ಮದಲ್ಲಿ ಯಾರಿದ್ರೋ ಏನ್ ಕಥೆಯೋ, ಮುಂದಿನ ಜನ್ಮಕ್ಕೆ ಯಾರು ಬರ್ತಾರೋ ಏನ್ ಕಥೆಯೋ. ಆದ್ರೆ ಎಲ್ಲ ಜನ್ಮದ ಬಂಧು ನೀನು, ಅನಿಮಿತ್ತ ಬಂಧು ಗೋಪಾಲ ವಿಠಲ. ಜನ್ಮ ಜನ್ಮಾಂತರದಲ್ಲಿ ನಾವು ನಿನ್ನನ್ನ ತಂದೆ, ತಾಯಿ, ಪತಿ, ಮಗ ಎಲ್ಲ ಭಾವನೆಯಿಂದ ನಾವು ನಿನ್ನನ್ನೇ ಉಪಾಸನೆ ಮಾಡಿರುವ ಕಾರಣ ನಿನ್ನ ಬಳಿಗೆ ಬಂದಿದ್ದೇವೆ. ಕೃಷ್ಣ ಅಂದ ಹಾಗೆಲ್ಲ ಮಾಡಬೇಡಿ, ನನ್ನ ಅನುಗ್ರಹ ಬೇಕಂದ್ರೆ ನೀವು ಮನೆಗೆ ಹೋಗ್ಬೇಕು, ಗಂಡನ ಸೇವೆಯನ್ನೇ ಮಾಡ್ಬೇಕು.
ಒಳಗೆ ನಾ ಇದ್ದೇನೆ ಅಂತ ಮಾಡಿ ಖಂಡಿತ ನನ್ನ ಅನುಗ್ರಹ ನಿಮಗಲ್ಲ. ಆ ಹೆಣ್ಣುಮಕ್ಳು ಹೇಳಿದ್ರು, ಏನೋ ನೀ ಹೇಳ್ತೀಯ ಅಂತ ನಾವು ಹೋದ್ರು ಎರಡು ಪ್ರಾಬ್ಲಮ್. ಒಂದು, ನಮ್ಮ ಯಜಮಾನರು ಸೇರ್ಸಲ್ಲ ಮನೆಗೆ, ಆ ತರ ಜಗಳ ಆಡ್ಕೊಂಡ್ ಬಂದ. ಇನ್ನೊಂದು, ನಾವು ಹೋಗ್ಬೋದು, ನಮ್ಮ ಮನಸ್ಸು ಹೋಗಲ್ಲ. ಅದು ನಿನ್ನ ಹತ್ರನೇ ಇದೆ. ಮನಸ್ಸಿಂದೆ ನಾವು ಹೋದ್ರೆ ಪಾಯಸಕ್ಕೆ ಕರ್ಬೇವಿನ ಸೊಪ್ಪು ಹಾಕಿ ಪಾಯಸ ಮಾಡ್ತೀವಿ. ಅದನ್ನ ಯಜಮಾನ್ರಿಗೆ ಬಡಿಸಿದ್ರೆ ಮೈಮೇಲೆ ಖಬರಿತಾ ಇಲ್ಲ ಅಂತ. ಪಾಯಸ ಕರ್ಬೇವಿನ ಸೊಪ್ಪು ಹಾಕಿದ್ಯಾ, ಎಲ್ಲ ಹೋಗುತ್ತೆ ಮನಸ್ಸು, ಬೈತಾರಲ್ಲ, ಏನೇನೋ ಕೆಲಸ ಮಾಡ್ಬಿಡ್ತೀವಿ. ಆದ್ರಿಂದ ಮನಸ್ಸಿಲ್ಲದೆ ಮನೆಗೆ ಹೋಗೋದಾದ್ರೂ ಹೇಗೆ ಕೃಷ್ಣ? ಅದರಿಂದ ಹೋಗು ಹೋಗು ಅಂತ ಅನ್ಬೇಡ. ನಾವು ಹೋಗಲ್ಲ ಅಂದ್ರು ಎಂಥ ಹೆಣ್ಣು ಮಕ್ಕಳ ಕಠಿಣವಾದ ನಿರ್ಧಾರ. ಕೃಷ್ಣ ಅಂದ, ನೀವು ಮನೆಗೆ ಹೋಗಿ, ಅದು ಯಾರು ನಿಮ್ಮನ್ನ ಮನೆ ಒಳಗೆ ಸೇರಿಸಲ್ಲ, ನಾನು ನೋಡ್ಕೊಳ್ತೀನಿ ಇಲ್ಲ. ಹೇಗೆ ಅಂದ್ರು, ನಿಮ್ಮ ಯಜಮಾನ್ರ ಒಳಗೂ ನಾನೇ ಇರ್ತೀನಿ, ಹೋಗಿಲ್ಲ. ಅವ್ರ ಯಜಮಾನ್ರುಗಳೆಲ್ಲ ಅದು 12:30 ಆಯ್ತು, ಪೂರ್ಣಾಹುತಿ ಆಯ್ತು, ನೈವೇದ್ಯ ಅಂದ್ರು. ಇವರೆಲ್ಲ ಒಳಗ್ ಬಂದಿರ್ತಾರೆ ಅನ್ಕೊಂಡು ಕೂಗುದ್ರು. ಒಬ್ಬ ಹೆಣ್ಮಕ್ಳು ಮನೆಯಿಲ್ಲ, ಎಲ್ಲೋ ಸರಿ ಟೈಮ್ ಹಾಳಾಗಿ ಹೋಗಿರ್ತಾಳೆ ಇವಳು ಅಂತ ನಾವೇ ಎಲ್ಲ ತಂದಿಟ್ಕೊಳ್ಬೇಕು ನೈವೇದ್ಯಕ್ಕೆ ಅಂತ ಅಡಿಗೆ ಮನೆಗೆ ಹೋಗ್ತಾರೆ. ಅಡಿಗೆನೇ ಇಲ್ಲ, ಇದೊಳ್ಳೆ ಅಡಿಗೆನೇ ಇಲ್ವಲ್ಲ, ನಾವೇ ಮಾಡ್ಕೊಳ್ಬೇಕಾದ್ ಗೊತ್ತಾಗಪ್ಪ ಅಂತ ಪಾತ್ರೆ ನೋಡ್ತಾರೆ, ಪಾತ್ರೆನೂ ಇಲ್ಲ. ಎಷ್ಟು ಸಿಟ್ಟು ಬಂದಿರ್ಬೇಡ್ರಿ, ಹಸ್ದವ್ರಿಗೆ ಭಾರಿ ಸಿಟ್ರಿ. ಕಡೆ ಎಲ್ಲಾ ಆಚಾರ್ಯರು ಡಿಸೈಡ್ ಮಾಡಿದ್ರು, ಇವತ್ತು ನಮ್ಮ ಮನೆಯವ್ರು ಬರ್ಲಿ ಮಾಡ್ತೀನಿ ಅಂತ ಒಬ್ಬೊಬ್ರು ಡಿಸೈಡ್ ಮಾಡಿದ್ರು. ಕೆಲವ್ರು ಕೇಳಿದ್ರು, ಏನ್ ಮಾಡ್ತೀರಿ ನಿಮ್ ಮನೆಯವ್ರು? ನಾಯಿ ಹಾಕ್ಬಿಡ್ತೀವಿ ಅಂತ ಶಾಪ ಕೊಡ್ಲಿಕ್ಕೆ ಕೈಯಲ್ಲಿ ನೀರ್ ಹಾಕೊಂಡ್ಬಿಟ್ಟು, ಕೆಲವ್ರು ಗೂಬೆ ಮಾಡ್ಬಿಡ್ತೀನಿ ಅಂತ ಮನೆಯವ್ರು ಬರ್ಲಿ ಗೊತ್ತು, ಹಂದಿ ಮಾಡಾಕ್ಬಿಡ್ತೀನಿ. ಕೆಲವ್ರು ಏನು ಮಾಡುವ ತಾಕತ್ತಿಲ್ಲದೆ ಇದ್ದವರೇ ಬಾಯಿ ಬಂದಂಗೆ ಬೈತಿರ್ತಾರೆ. ಋಷಿಗಳು ಶಾಪಾನುಗ್ರಹ ಸಿಕ್ಕರು ಎಲ್ಲ ಕೈಯಲ್ಲಿ ನೀರ್ ಹಾಕೊಂಡು ಮನೆ ಹೊರಗೆ ನಿಂತಿದ್ದಾರೆ, ಬರ್ಲಿಬೇಕು ಮನೆಗೆ ಹೆಂಡತಿ ಅಂತ. ಅವರೆಲ್ಲ ಆ ಕಡೆಯಿಂದ ಅವರೊಂದು 25-30 ಜನ ಕೃಷ್ಣನ್ ಬಳಸಿ ಕೃಷ್ಣನ ಅನುಗ್ರಹ ಸಂಪಾದನೆ ಮಾಡಿ ಕೃಷ್ಣನನ್ನ ಕಣ್ತುಂಬ ತುಂಬಿಕೊಂಡು ಬರ್ತಾ ಇದ್ದಾರೆ. ಅವಳೊಬ್ಳು ಕೂಡ ಇದ್ರಲ್ಲ, ಅವಳು ಕಿಟಕಿಲೇ ನೋಡ್ತಾ ಇದ್ರು, ಇವರೆಲ್ಲ ಹೋಗಿದ್ರು, ಬಂದ್ರ ಅಂತ. ಅವೆಲ್ಲ ಬಡಿಸಿ ಬಂದ್ರಲ್ಲ 25-30 ಜನ, ಅವ್ರನ್ನ ಇವಳು ನೋಡ್ಬಿಟ್ರು. ಅವ್ರ ಮುಖದಲ್ಲಿ ಆ ಬ್ರೈಟ್ನೆಸ್ ನೋಡಿದ್ರು. ಅಂದ್ರೆ ದೇವರನ್ನು ನೋಡಿದವರ ಮುಖದ ಕಾಂತಿಯೇ ಬೇರೆ. ಅವಳಿಗೆ ಗೊತ್ತಾಯ್ತು ಇವರು ಕೃಷ್ಣನ್ ನೋಡಿದ್ದಾರೆ ಇವರೆಲ್ಲ. ಅವಳಿಗೆ ಬಹಳ ದುಃಖ ಆಯ್ತು. ಒಳ್ಳೆ ಆಪರ್ಚುನಿಟಿ ಇತ್ತು, ನಾನು ಹೋಗ್ಬೇಕು ಅಂತ ಹೊರಟಿದ್ದೆ, ನನಗೆ ಕೃಷ್ಣನ ದರ್ಶನ ಆಗಲಿಲ್ಲ. ಅವರೆಲ್ಲ ಏನ್ ಪುಣ್ಯವಂತರು, ಸ್ವತಃ ತಮ್ಮ ಕೈಯಾರ ಕೃಷ್ಣನಿಗೆ ತಾವು ಮಾಡಿದ ಅಡಿಗೆಯನ್ನು ಬಡಿಸಿದ್ರು. ಕೃಷ್ಣ, ನನಗೆ ಈ ಸೌಭಾಗ್ಯ ಇಲ್ಲದೆ ಹೋಯ್ತೆ ಕೃಷ್ಣ, ಅವರೆಲ್ಲ ಅಡಿಗೆ ಬಡಿಸಿರ್ಬೋದು, ನಾನು ನನ್ನನ್ನೇ ನಿನಗೆ ಅರ್ಪಣೆ ಮಾಡಿಕೊಳ್ತೇನೆ ಅಂತ ಹೇಳಿ ತೀವ್ರವಾದಂತಹ ದುಃಖದಿಂದ ತಪ್ತಳಾದ ಅವಳು ತನ್ನ ಹೊಟ್ಟೆಯಲ್ಲಿರುವ ಅಗ್ನಿಯನ್ನ ಹೊರ ತೆಗೆದು ಅಗ್ನಿಯಲ್ಲೇ ತಾನು ದಗ ಹುರಿದು ಹೋಗ್ಬಿಟ್ಟು ತಕ್ಷಣದಲ್ಲಿಯೇ ಭಗವಂತ ಅವಳಿಗೆ ಉತ್ತಮ ಲೋಕವನ್ನೇ ಕೊಟ್ಟ ಅಂತ ಭಾಗವತ ಅದ್ಭುತವಾದ ಕಥೆಯನ್ನು ವರ್ಣನೆ ಮಾಡ್ತಾರೆ. ಇವರೆಲ್ಲ 25-30 ಜನ ಕೃಷ್ಣನ್ ಬಳಸಿ ಬರ್ತಾ ಇದ್ದಾರೆ. ಆ ಹೆಣ್ಣು ಮಕ್ಕಳೆಲ್ಲ ಆ ಕಡೆಯಿಂದ ಕಾಡಿನ ಕಡೆಯಿಂದ ಬರ್ತಾ ಇದ್ದಾರೆ. ಈ ಗಂಡಸರು ಆಚಾರಗಳೆಲ್ಲ ಕೈಯಲ್ಲಿ ನೀರು ಹಾಕೊಂಡು ಬರ್ಲಿಲ್ಲ ನಮ್ಮ ಮನೆಯವರು. ಆ ಕಡೆ ಒಳ್ಳೆ ಇಂಡಿಯನ್ ಟೀಮ್ ಇದ್ದ ಹಾಗೆ, ಈ ಕಡೆಯವರು ಗಂಡಸರು ಆ ಟೀಮ್ ಇದ್ದ ಹಾಗೆ ನಿಂತ್ಬಿಟ್ಟಿದೆ. ಎಲ್ಲ ಹಿಂಗ್ ಇಟ್ಕೊಂಡು ನಿಂತ್ಬಿಟ್ಟಿದ್ದಾರೆ. ಹೆಣ್ಮಕ್ಳು ಬರ್ಬೇಕು, ಆಮೇಲೆ ಸುಮ್ಮನೆ ಹಿಂಗ ಹಾಕಿದ ತಕ್ಷಣ ಗೂಬೆ ಆಗ್ಬಿಡ್ಬೇಕು ಕೆಲವರು ನಾಯಿ ಆಗ್ಬಿಡ್ಬೇಕು, ಹಿಂಗೆಲ್ಲ ಇಟ್ಕೊಂಡು ನಿಂತಿದ್ದಾರೆ. ಅವರು ಹತ್ರ ಬರ್ತಾ 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 ಈ ಯಜಮಾನ್ರಿಗೆ ಅವ್ರ ಮುಖ ನೋಡಿ ಆಶ್ಚರ್ಯ ಆಯ್ತು. ನಮ್ಮ ಹೆಂಡತಿ ನಿನ್ನೆ ಹೀಗಿರ್ಲಿಲ್ಲ, ಬೆಳಗ್ಗೆ ಹೀಗಿರ್ಲಿಲ್ಲ, ಇವತ್ತು ಹೀಗಾಗಿದ್ದಾಳೆ, ದೇವರನ್ನು ನೋಡಿದ ಮುಖ ಇದು ಅಂಥೇಳಿ ಅವ್ರಿಗೇನ್ ಅನ್ನಿಸ್ತು, ಇವರಿಗೆ ಕೈ ಮುಗಿದೆ, ದೇವರನ್ನ ನೋಡಿದ ಮಹಾತ್ಮರು ಅಂತ ಹೇಳಿ ಕೈಯಲ್ಲಿರೋ ನೀರು ತಾನೇ ಜಾರಿ ಕೆಳಗೆ ನಿಂತಿರ್ತಾನೆ. ಅವರಂತ ಇದ್ದಾರೆ, ನಾವು ತುಂಬಾ ವರ್ಷ 12 ವರ್ಷ ಗುರುಕುಲ ವಾಸ ಮಾಡಿದ್ವಿ. ಅದಕ್ಕಾಗಿ ನಮ್ಗೆ ಉಪನಯನ ಅಂತ ಬೇರೆ ಮಾಡಿದ್ವಿ. ನಾವು ವೇದಾಂತ ಓದ್ವಿ, ವೇದ ಅದನ್ನು ಓದ್ವಿ, ವೇದಾಂತವನ್ನ ಓದ್ವಿ, ಹೋಮ ಮಾಡಿದ್ವಿ, ಹವನ ಮಾಡಿದ್ವಿ. ಯಾಕೆ? ದೇವರನ್ನು ನೋಡ್ಬೇಕು ಅಂತ. ಆ ದೇವರೇ ತನ್ನ ಜನಂ ಕಳಿಸಿ ಅನ್ನ ಕೊಡು ಅಂದ್ರೆ ಕೊಡುವ ಯೋಗ್ಯತೆ ನಮ್ಗಿಲ್ಲ. ಯಾವುದೇ ಉಪನಯನ ಇಲ್ಲ, ಗುರುಕುಲ ವಾಸ ಇಲ್ಲ, ಪಾಠ ಇಲ್ಲ, ಪ್ರವಚನ ಇಲ್ಲ. ಹೆಣ್ಣು ಮಕ್ಕಳು ಆ ಭಗವಂತನಲ್ಲಿ ಎಷ್ಟು ಭಕ್ತಿ ಮಾಡಿದ್ರು. ಇವತ್ತಿನ ದಿನದ ತನಕ ನಮ್ಮ ಹೆಂಡತಿ ಅಂತ ಅವರು ಫೇಮಸ್ ಆಗಿದ್ರು, ಇನ್ಮೇಲೆ ಅವ್ರ ಗಂಡ ಅಂತ ನಾವು ಫೇಮಸ್ ಆಗೋಣ. ಇಲ್ಲಿ ಯಾರು ಗೊತ್ತಾ? ಅದೇ ದೇವ್ರು ನೋಡ್ಕೊಂಡ್ ಬಂದಲ್ಲ ಅವ್ರ ಯಜಮಾನ್ರು, ಹೀಗೆ ನಾವು ಫೇಮಸ್ ಆಗೋಣ ಅಂತ ಹೇಳಿ
ಅವರೆಲ್ಲ ಸಂತೋಷ ಪಟ್ಟಂತೆ ಭಗವಂತ ಒಂದು ಹೆಣ್ಣು ಮಕ್ಕಳಿಗೂ ಉದ್ಧಾರ ಮಾಡಬೇಕು ಅಂತ ಅವನ ಮನಸ್ಸಿಗೆ ಬಂದ್ರೆ ಹೇಗೆ ಮಾಡ್ತಾನೆ ಅನ್ಲಿಕ್ಕೆ ಒಂದು ಕಥೆ. ಈ ಕಥೆಯಿಂದ ನಮಗೇನ್ ಕಥೆ ಅಂದ್ರೆ, ನೀವು ಅಷ್ಟೇ ನಿಮ್ ಮನೇಲಿ ಮಾಡೋ ಅಡುಗೆನ ಈ ಕಥೆ ನೆನಪು ಮಾಡ್ಕೊಂಡು ದೇವರ ಮುಂದೆ ಇಟ್ಟು ಕೃಷ್ಣ ನೀನ್ ಪ್ರೀತನಾಗು ಅಂದ್ರೆ ಸಾಕ್ರಿ. 100ಕ್ಕೆ 100 ಸತ್ಯ ಭಗವಂತ ತಗೊಂಡೇ ತಗೊಂಡು. ನಿಮ್ಗೇನಂದ್ರೆ ಅಡಿಗೆ ಮಾಡಿದ್ಯೋ ನಾವು ಗ್ಯಾಸಲ್ಲಿ ಮಾಡ್ತೀವೋ, ಅಯ್ಯೋ ನಾವು ಮೈದಲ್ಲಿ ಮಾಡ್ತೀವಿ, ನಮ್ದೆಲ್ಲ ದೇವರಲ್ಲಿ ತಗೊಳಲ್ಲ ಅಂತಾನೆ ನಂಬಿಕೆ. ತಗೊಳ್ತಾನೆ ಅಂತ ಕೊಡಿ, ಖಂಡಿತ ತಗೊಳ್ಳಿ. ಎಂತ ಮಡಿ ಮಾಡೋರ್ಗು ನಂಬಿಕೆ ಏನಂದ್ರೆ ದೇವ್ರು ತಗೊಳಲ್ಲ ಅಲ್ವಾ. ನೀವು ನೋಡಿ, ಬೈ ಚಾನ್ಸ್ ನೀವು ದೇವ್ರನ್ನ ಇದ್ದಿದ್ದ ಮನೆಗೆ ಪೂಜೆಗೆ ಕರೆಸಿ, ಆಚಾರ್ಯ ಕರೆಸಿ, ದೊಡ್ಡ ಪ್ರತಿಮೆ ತೆಗೆಸಿ ಪೂಜೆ ಮಾಡಿಸಿ, ಹೋಳಿಗೆ ಅಂಬಡೆ ಮಾಡಿಸಿ, ನೈವೇದ್ಯ ಟೈಮಲ್ಲಿ 2 ಅಂಬಡೆ ಕೊಟ್ಟು ಬರುವಾಗ ಅದೇನಾದ್ರೂ ದೇವರು ಒಂದು ಬಾಯಿಗೆ ಹಾಕೊಂಡು ಒಂದೇ ಅಂಬಡೆ ಹಾಕ್ಬಿಟ್ಟಿದ್ರೆ ದೇವರು ತಿಂದ ಅಂತ ಯಾರಿಗೂ ಅನ್ಸಲ್ಲ. ಎಲ್ಲರಿಗೇನನ್ಸತ್ತೆ, ಈ ಆಚಾರ ಮೇಲೆ ಡೌಟ್, ಅದೇನೋ ಮುಸ್ಕ ಹಾಕೊಂಡಿದ್ರು ಹಾಗೆ ಒಂದು ತಿಂದ್ಬಿಟ್ರೋ ಅಂತ. ಕೆಲವರು ತಡ್ಕೊಳಕ್ಕಾಗದೆ ಆಚಾರ್ಯ ಕೇಳಿಬಿಡ್ತಾರೆ, ಏನ್ ಆಚಾರ್ಯ 2 ಅಂಬಡೆ ಕಳಿಸಿದ್ವಿ, ಒಂದ್ ಹೆಂಗಾಯ್ತು? ಆಚಾರ್ಗೂ ಗಾಬರಿ, ಏನಪ್ಪಾ 2 ಅಂಬಡೆ ಇತ್ತು, ನಾನು ನೋಡಿದ್ದೆ ಒಂದೆಲ್ಲೋ. ಅವ್ರಿಗೂ ಡೌಟ್, ಅವ್ರಿಗೂ ಕನ್ಫರ್ಮ್ ಏನು, ದೇವರು ತಿನ್ನಲ್ಲ, ನಾ ತಿಂದಿಲ್ಲ. ಅಂಬಡೆ 2 ಬದಲು ಎಷ್ಟಾಗಿದೆ, ಎಲ್ಲೋ ಹೋಯ್ತು ನೋಡಿದ್ರೆ ಗೊತ್ತಾಗತ್ತೆ, ಇಲ್ಲಿ ಒಂದು ಕಚ್ಕೊಂಡು ಮಧ್ಯದಲ್ಲಿ ಇಲ್ಲಿ ದೇವಸ್ಥಾನ ಎಲ್ಲ ಇರುವಂತದ್ದೇ. ದೇವರಿಗೆ ಅಂತ ಈ ಕಡೆ ಬರೋಟ ಒಂದು ಕಚ್ಕೊಂಡು. ಆದ್ರೆ ಡೌಟ್ ಯಾರ ಮೇಲೆ? ಆಚಾರ. ನಮ್ಗೆ ನಂಬಿಕೆ ಇಲ್ಲ ಅಲ್ವಾ. ಶಬರಿ ನಂಬಿಕೆಯಿಂದ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಿ ಅವಳು ದಿನಾ ನಂಬ್ತಿದ್ಲು. ಏನಂತ? ಇವತ್ತು ಬರ್ತಾನೆ ರಾಮ, ಇವತ್ತು ಬರ್ತಾನೆ, ಇವತ್ತು ನನ್ನ ಹಣ್ಣು ತಗೊಳ್ತಾನೆ ಅಂತ ನಿತ್ಯದಲ್ಲಿ ರಾಮನ ಬರುವಿಕೆಗಾಗಿ ನಂಬಿಕೆಯಿಂದ ಕಾದ ಶಬರಿಯ ಬಳಿಗೆ ರಾಮ ಬಂದನೆಯ ದಿನ ರಾಮನ ಬಳಿಗೆ ಶಬರಿ ಹೋಗಲಿಲ್ಲ. ನಾವು ಅಷ್ಟೇ ದೇವ್ರ ಹತ್ರ ಹೋಗೋದ್ ಬೇಡ, ಮಾಡ್ಬೇಕಾದ ಕೆಲಸ ಮಾಡ್ಕೊಂಡು ಮನೆಯಲ್ಲಿ ಭಗವಂತನೇ ನಿಮ್ಮ ಮನೆಗಲ್ಲ ನಿಮ್ಮ ಮನಸ್ಸಿನ ಒಳಗೆ ಬರ್ತಾನೆ ಅಂತ ಹೇಳುವ ಕಥೆ ಭಾಗವತದ. ಈ ಕಥೆ ಎಲ್ಲವನ್ನೂ ಭಗವಂತನಿಗೆ ಅರ್ಪಣೆ ಮಾಡಬೇಕು ಎನ್ನುವ ಕಥೆ. ಅರ್ಪಣೆ ಮಾಡುವ ಹೆಣ್ಣು ಮಕ್ಕಳಿಗೆ ಭಗವಂತ ಹೇಗೆ ಅನುಗ್ರಹ ಮಾಡ್ತಾನೆ ಎನ್ನುವ ಕಥೆ ಭಾಗವತದಲ್ಲಿ ಬಂದಿರತಕ್ಕಂಥದ್ದು. ಇಂಥ 2 ಕಥೆಗಳನ್ನ ಯಾಜ್ಞವಲ್ಕ್ಯ ಆಶ್ರಮದಲ್ಲಿ ಹೇಳುವ ಸೌಭಾಗ್ಯ ನನ್ನ ಪಾಲಿಗೆ ಸಿಕ್ಕಿರ್ತಕ್ಕಂಥದ್ದು. ಭಗವಂತ ಈ ಕಥೆಯನ್ನ ಹೇಳಿಸಿದ, ಕೇಳಿದ ಎಲ್ಲರಿಗೂ ಕೂಡ ಹಿತೋಪದೇಶವಾದ ಕೃಷ್ಣ ಪಾದಾರವಿಂದದ ಭಕ್ತಿಯನ್ನ ಕೊಡಿ ಅಂತ ಹೇಳ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನಿಮಿತಃ ಯದವೋಚಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶ ಅರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು.